वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतमः नमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुर्वरर्वि परमश्चिन्तयेतं महान्तम्। ಚಿಂತಕರಿಗೆ ವಂದನೆಗಳು. ಒಂದೆರಡು ಸಂಗತಿಗಳ ಬಗ್ಗೆ ತಮ್ಮನ್ನು ಮತ್ತೆ ಮಾತಾಡಿಸುವಂತೆ ಎಚ್ಚರಗೊಳಿಸುವಂತೆ ಬಹಳ ದೊಡ್ಡ ಮಟ್ಟಿನ ನಮಗೊಂದು ಕೊಡುಗೆಯಾಗಿ ಸಿಕ್ಕಿದ ಎರಡು ಮಾತುಗಳು. ಅದರ ಬಗ್ಗೆ ಒಂದು ಪೂರ್ವಾವಲೋಕನ. ಎಂತಹ ಮಹಾತ್ಮ ಯಾವ ನೆಲೆಯಲ್ಲಿ ಆ ಗೆರೆಗಳೆರಡನ್ನು ನಮ್ಮ ಮುಂದೆ ಪ್ರತ್ಯಕ್ಷ ಮಾಡಿದ್ನೋ ಗೊತ್ತಿಲ್ಲ. ಅದರ ಆಳ, ಅದರ ಹರವು, ಅದರ ಬಿಚ್ಚಳಿಕೆ ಅದು ಎಷ್ಟು ವಿಚಿತ್ರ ಅಪೂರ್ವ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಹಾಗಾಗಿ ತಮ್ಮ ಮುಂದೆ ಅದರೆರಡರ ಮಾತನ್ನು ನಿವೇದಿಸಿಕೊಳ್ಳುತ್ತೇನೆ. ನಾವು ನಿತ್ಯ ಕೇಳತಕ್ಕ ಗೆರೆಗಳೇ ನಮ್ಮ ಈ ಪರಂಪರೆಗಳಲ್ಲಿ. ಹಾಗಾಗಿ ನಾನು ಹೇಳುತ್ತೇನೆ, ನೀವು ಹೇಳಿ ಅದೆರಡನ್ನು. ಒಂದು ನಿಮ್ಗೆ ಗೊತ್ತಿದೆ, ಮತ್ತೊಂದು ಹೇಳಿಸ್ತೇನೆ, ಅದು ಗೊತ್ತಿದೆ. ಆದರೆ ನಾನು ಹೇಳಿರ್ತೇನೆ, ಮತ್ತೊಮ್ಮೆ ಹೇಳುತ್ತೇನೆ, ಹಾಗೆ ಹೇಳಿ. ಅಂದರೆ ನೀವು ಇದ್ದೀರಿ ನನಗೆ ಗೊತ್ತಾಗುತ್ತೆ. ಆಗ ಇದ್ದೀರಿ ಗೊತ್ತಿದೆ ಅಂದರೆ ಎಲ್ಲರೂ ಕ್ಲಾಸಲ್ಲಿ ಸೇರಿದ ನಂತರ ಅಟೆಂಡೆನ್ಸ್ ಹಾಕುವಾಗ ಇದ್ದೇನೆ ಅಂತ ಹೇಳೋದಿಲ್ವ? ಹಾಗೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಇವತ್ತು ಹೇಳಿದ್ರಿ ತಾನೇ? ತುಂಬ ಜನ ಹೇಳಿದ್ದು ಕೇಳಲಿಲ್ಲ ಬಿಡಿ, ನಾನು ಕಿವಿ ಕಣ್ಣು ಸ್ವಲ್ಪ ದೂರ ಇರ್ಬೋದು ಆಗಲಿ. ಆದರೆ ಅದರ ಡೆನ್ಸಿಟಿ ಎಷ್ಟಿದೆ ಅಂತ ಇವತ್ತು ಮಾತಾಡ್ತಾರೆ 1 ಗಂಟೆಯಲ್ಲಿ. ನಿಮ್ಗೆ ಹೊತ್ತೊಂಡು ಹೋಗಲಿಕ್ಕೆ ಇವತ್ತು ಕೊಟ್ಟ ಆಚಾರ್ಯರ 800 ವರ್ಷ ಹಳೆಯ ಮೊತ್ತ ಗ್ಯಾರಂಟಿ ಹೇಳುತ್ತೇನೆ ನಾನು. ನನ್ನ ಇದು ಮುಂದರಿಕೆ ಒಂದು ದೃಷ್ಟಿಯಿಂದ. ಕಳೆದ ಬಾರಿ ಒಂದು ಪ್ರತಿಜ್ಞೆ ಮಾಡಿ ಹೋಗಿದ್ದೇನೆ, ಈ ಅಂಗಣದ ಅದು ಕಂಪು ಹರಿಪೂಜೆಯ ಬಗ್ಗೆ ಮತ್ತೆ ಮಾತಾಡುತ್ತೇನೆ ಅಂತ. ಇವತ್ತು ಮಾತಾಡ್ತೇನೆ. ಯಾಕೆಂದರೆ ಭಾಗವತ ಕೊಟ್ಟಿದೆ ಕೈಯಲ್ಲಿ, ಭಾಗವತ ಸಿಕ್ಕಿದೆ. ಏನೋ ದೊಡ್ಡ ಹೆಸರು ಹಾಕಿಬಿಟ್ಟ, ಸರ್ವ ಸಮರ್ಪಣೆ ಅಂತ. ಅಪೂರ್ವ ಆಚಾರ್ಯ ನೆಲೆಯಲ್ಲಿ ನೋಡಿದಾಗ. ಯಾಕೆಂದರೆ ಆಚಾರ್ಯರೇ ಕೊಟ್ಟ ಒಂದು ಮಾತು, ಅದು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ. ಪಂಚರಾತ್ರಂಚ ವೇದಾಶ್ಚ ಮೂಲ ರಾಮಾಯಣಂತತ ಪುರಾಣಂ ಭಾಗವತಂಚೈವ ಭಾರತಂಚ ನಭಿದ್ಯತೆ ಅಂತ. ಇದೆಲ್ಲ ಒಂದೇ ಅಂತ ಶಬ್ದ ಕೇಳಿದಿರಿ ನೀವು, ಅಷ್ಟು ಸಾಕು. ಯಾಕೆಂದರೆ ಇನ್ನೊಮ್ಮೆ ಕೇಳಲಿಕ್ಕೆ ಸಿಗುತ್ತೆ ಇದು. ಯಾಕೆ ಯೂಟ್ಯೂಬಲ್ಲೆಲ್ಲ ಆನ್ಲೈನಲ್ಲಿ ಸಿಗೋದ್ರಿಂದ ಏನು ಹೇಳಿದರೂ ಗೊತ್ತಾಗುತ್ತೆ ಗೆರೆ. ಯಾಕೆಂದರೆ ಒಂದೊಂದು ಕ್ಲಾಸೇ ಆಗುತ್ತೆ ಒಂದು ಮಾತನ್ನು ಹೊರಗೆ ತರುವುದು ಅಂದರು. ಹಾಗಾಗಿ ಇಷ್ಟು ಶಾಸ್ತ್ರದೇನು ಹೆಸರುಗಳು ಬಂತು, ಎಲ್ಲವೂ ಒಂದೇ ಅಂತ ಆಚಾರ್ಯರ ಗೆರೆ. ಹಾಗಾಗಿಯೇ ಇದು ಒಂದು ದೃಷ್ಟಿಯಿಂದ ಆಚಾರ್ಯರ ಸಮಗ್ರ ಕೃತಿಗಳಿಗೊಂದು ಸಮರ್ಪಣೆ ಅನ್ನುವಂತೆ ಇದೆ. ಯಾಕೆ ಭಾಗವತ ಅಂದ ತಕ್ಷಣ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಭ್ರಮಿತ ಪುರಾಣಾನಂ ಸಾರರೂಪ. ಏನು ಬೇಕು, ಎಷ್ಟು ಬೇಕು, ಎಲ್ಲವೂ ಹೌದು ಅನ್ನತಕ್ಕಂಥ ಮಾತಿಗೂ ಮತ್ತೂ ಒಂದು ವೇದವ್ಯಾಸರ ಸ್ಟ್ಯಾಂಪ್. ಹೀಗೆ ಬಹಳ ಚಂದವಾಗಿ ಕಳೆದ ಬಾರಿ ತಂತ್ರಸಾರದ ಸಂಗ್ರಹದ ನೆಲೆಯಲ್ಲಿ ದೇವರ ಉಪಾಸನೆಯ ಬಗ್ಗೆ ಮಾತಾಡುತ್ತಾ 8 ಅಂಗಗಳಿವೆ ಅದಕ್ಕೆ ಈ ಯೋಗವನ್ನು ಪಡೀಲಿಕ್ಕೆ ಅಂತ ಹೇಳುತ್ತಾ, ಅಪರಿಗ್ರಹ, ಅಹಿಂಸಾ, ಸತ್ಯ,
ಅಸ್ತೇಯ, ಬ್ರಹ್ಮಚರ್ಯ, ತಪಸ್ಸು, ತುಷ್ಟಿ, 8ನೇದ್ದು ಹರಿಭೂಷೆ, ಹರಿಭೂಷಣಂ ಅಂತ. ಅದು ಎಷ್ಟು ಮೆಟ್ಟಲಿನ ಮೇಲಿದ್ದು ಹೇಳುವಾಗ ತಥೋ ಅನಂತ ಗುಣ ಹರೇಹೇ ಪೂಜಾ, ಹರಿ ಸರ್ವೋತ್ತಮ ಅನ್ನುವ ನೆಲೆಯಲ್ಲಿ ಆಚಾರ್ಯ ಕೊಟ್ಟಂಥ ಶಬ್ದ ಅದು ಹರೇಹೇ ಪೂಜಾ. ಕಳೆದ ಬಾರಿ ಅವರ ಶಬ್ದದ ಔಚಿತ್ಯ ಹೇಳಿದ್ದೆ ನಾನು. ಅದಕ್ಕೆ ನಾನು ಹೇಳಿದೆ, ಯಾವನು ಆ ಶಬ್ದ ಹಾಕಿ ದೊಡ್ಡ ಸಂಗತಿ ಬರೋದನ್ನು ಗೊತ್ತಿಲ್ಲ. ಅಂದರೆ ಅದು ಆಚಾರ್ಯರೇ ವಿಭೂತಿಯಾಗಿ ಹೇಳಿಸಿದ ಗೆರೆ ಇದ್ದ ಹಾಗೆ. ಹರೇಹೇ ಪೂಜಾ, ಹರಿಭೂಷಣ, ಅನಂತ ಗುಣ ಅದಕ್ಕಿದೆ. ಅಂದರೆ ಅಷ್ಟು ಎತ್ತರದಲ್ಲಿದೆ ದೇವರ ಪೂಜೆ. ಅದರ 3 ಪಟ್ಟು ಮಿಗಿಲಾದದ್ದು ಧ್ಯಾನ ಅಂತ. ಅತಃ ತತ್ರಿಗುಣಂ ಧ್ಯಾನಂ. ಧ್ಯಾನಕ್ಕೂ ಪೂಜೆಗೂ ಎಷ್ಟು ಅಂತರ ಕೇಳಿದರೆ 1:3. ಧ್ಯಾನ ಒಂದಾದರೆ 3 ಪೂಜೆ. ಅಂದರೆ 3 ಸರ್ತಿ ಒಂದು ದಿನದಲ್ಲಿ 3 ಹೊತ್ತು ಸಮರ್ಪಕವಾಗಿ ಒಬ್ಬ ತಾದಾತ್ಮ್ಯದಲ್ಲಿ ಪೂಜೆ ಮಾಡಿದ ಅಂದರೆ ಅವನ ಧ್ಯಾನ ಮಾಡಿದ ಹಾಗೆ. ಒಬ್ಬ ಪೂಜೆ ಪೂರ್ವ ಮಾಡುವವ 3 ಹೊತ್ತು ಪೂರ್ವದಲ್ಲಿ ತ್ರಿಕಾಲ ಪೂಜೆ ಅಂತ ಹೇಳ್ತಾರಲ್ಲ. ನನ್ನ ಅರ್ಥ ತ್ರಿಕಾಲ ಪೂಜೆಗೆ ತ್ರಿಕಾಲೇಶು ಅಲ್ಲ, ತ್ರಿಕಾಲ ವ್ಯಾಪಿನಿ ಪೂಜಾ ಅಂತ. 3 ಹೊತ್ತು ಕವರ್ ಆಗುವಂತೆ ಮಾಡುವ ಪೂಜೆ. ಬೆಳಗ್ಗೆ ಶುರು ಮಾಡಿದರೆ ಅಂದರೆ ಉದಯಾಸ್ತಮಾನ ಇದ್ದಾಗೆ, ಬೆಳಗ್ಗೆ ಶುರು ಮಾಡಿದರೆ ರಾತ್ರಿ ಮುಗಿಬೇಕು, ಅದು ಪೂಜೆ. ಹೀಗೆ 3 ಹೊತ್ತು ಒಂದೊಮ್ಮೆ ಯಾರಾದರೂ ದೇವರ ಹತ್ತಿರವೇ ಕೂತ್ರೆ ಅವನು ಧ್ಯಾನ ಮಾಡಿದ ಹಾಗೆ ಅಂತ ಅರ್ಥ ಅಂತ. ಇದು ಆಚಾರ್ಯರು ಕೊಟ್ಟ ಅದರ ತಾರತಮ್ಯ ಸಿದ್ಧಾಂತ ಸಮಾನತೆ. ಹಾಗಾಗಿ ಆ ಪೂಜೆಯ ಬಗ್ಗೆ ಮಾತಾಡುವಾಗ ಒಂದು ಮಾತು ಬ್ರಹ್ಮಪುರಾಣದಲ್ಲಿ ಬರುತ್ತೆ. ಅಪೂಜ್ಯ ಪೂಜನೆ ಚೈವ ಪೂಜಾನಾಂಚ ಅಪೂಜನೆ ನರಹ ಪಾಪಮಮಾಪ್ನೋತಿ ಮಹದ್ವೈ ನಾತ್ರ ಸಂಶಯ ಅಂತ. ಪೂಜೆ ಮಾಡುವವರನ್ನು ಪೂಜೆ ಮಾಡದಿದ್ದರೆ, ಪೂಜೆ ಮಾಡಬಾರದವರನ್ನು ಪೂಜೆ ಮಾಡಲಿಕ್ಕೆ ಕೂತ್ರೆ ದೊಡ್ಡ ಪಾಪಿ ಆಗ್ತಾನವ ಅನ್ನುವುದಾಗಿ. ಹಾಗಾದರೆ ಯಾರನ್ನು ಪೂಜೆ ಮಾಡಬೇಕು? ಕೃಷ್ಣನ ಹತ್ತಿರದಲ್ಲೇ ಉದ್ಧವ ಕೇಳಿಬಿಟ್ಟ, ಕೃಷ್ಣ ನನಗೆ ಪೂಜೆ ಬಗ್ಗೆ ಮಾತಾಡಬೇಕು. ನೋಡಿ, ಈಗ ಬಂತು ನಂತಸಾರ ಸಂಗ್ರಹದ ಪೂಜೆ ಭಾಗವತ ಟೆಕ್ಸ್ಟಿನಲ್ಲಿ ತೆಗಿಲಿಕ್ಕೆ ಅಷ್ಟೇ. ಅದಕ್ಕೆ ಹೇಳಿದ್ದು ನಾನು ಲಿಂಕ್ ಹೇಗಿದೆ ಅಂತ. ಅದಕ್ಕೆ ಮತ್ತೆ ಮಾತಾಡ್ತೇನೆ ಹೇಳಿದೆ. ಮೊನ್ನೆ ಫಿಕ್ಸ್ ಆಗಿರಲಿಲ್ಲ, ಭಾಗವತ ನನ್ನ ಕೈ ಕೊಟ್ಟಿರಲಿಲ್ಲ. ಆದರೆ ಅದು ಉಳಿದೋಗಿತ್ತಲ್ಲ, ದೇವರು ಹೇಳಿದ ಉಳಿಸಿ ಬರಬೇಡ, ಮುಗಿಸಿ ಬಾ ಅಂತ. ದೇವರ ಸಂಕಲ್ಪ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ ಮಾತು. ಹಾಗೆ ಈ ಬಾರಿ ಹರಿಪೂಜೆ ಜೊತೆಯಲ್ಲಿ ಮತ್ತೊಂದು ಮಾತಿದೆ. ಇನ್ನೊಂದು ಸಂಕಲ್ಪ ಮಾಡಿದ್ನಲ್ಲ, ಗೆರೆಯಲ್ಲಿ ಹೇಳಿಸಿದ್ನಲ್ಲ, ಅದನ್ನು ಮಾತಾಡಿಸ್ತೇನೆ. ಕೃಷ್ಣ ಹೇಳ್ತಾನೆ ಉದ್ಧವನ ಹತ್ರ 11 ಜಾಗ ಇದೆ ನಂದು ಪೂಜೆಗೆ ಅಂತಾನೆ. ನಂದು ಅಂತಾನವ. ನಾನು ನೋಡಬೇಕಾದದ್ದನ್ನು ಯಾವಾಗಲೂ. ನಾನು ಕೆಲವು ಮಾತುಗಳನ್ನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ ಇದರ ಬಗ್ಗೆ. ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತು ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುತು ಜಲಂ ಭೂ ಆತ್ಮ. ಅಲ್ಲಿಗೆ 10 ಆಯ್ತು. ದಶೇತಿ ಸರ್ವಮುದ್ದಿಷ್ಟ, ಮತ್ತಂದರೆ ಪೂರ ಆಯ್ತು. ಅಲ್ಲಿ ಪೂರ ಪ್ರತೀಕ ದೇವರು ಹೇಳಿದ 10 ಹೇಳಿ, ಮತ್ತು ಇನ್ನು ಬೇಕು ಹೇಳಿದರೆ ಇನ್ನು ಕೊಡಿರಿ, 10 ಸಾಕು, ಕಮ್ಮಿ ಆಯಿತು ಅಂದರೆ ಸರ್ವಭೂತಾನಿ ಎಲ್ಲ ತಗೋ, ಮುಗೀತಾ ಇಲ್ಲ. 10 ಸಾಲದವನಿಗೆ ಇನ್ನೆಷ್ಟು ಇದ್ರ ಬೇಕಾಗತ್ತೆ, ಎಷ್ಟು ತಗೋ ಅಂದ. 10ರಲ್ಲಿ ಗೆದ್ದು ಮಂದ್ಯ, ಇನ್ನೆಷ್ಟು ತಗೊಂಡ್ರು ನಿನಗಾಗತ್ತೆ. ಹೀಗೆ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೇ. ಇದು ಪದ್ಮಪುರಾಣದಲ್ಲಿ ಉಂಟು ಹೀಗೆ ಗೆರೆ, ಮತ್ತೆಲ್ಲಿ ಇಲ್ಲ. ಪದ್ಮಪುರಾಣದಲ್ಲಿ ಉಂಟು, ಪದ್ಮಪುರಾಣ ಮಾತ್ರ ಉಂಟು ಅಂತ. ಭಾಗವತದ ಗೆರೆ ಕೃಷ್ಣ ಹೇಳಿದ ಮಾತು ಅಲ್ಲಿ ಬೇರೆ ಪ್ರಕರಣದಲ್ಲಿ ಬಂದಿದೆ. ಪಾಠಾಂತರ ಇಲ್ಲ ಇಲ್ಲಿ ಎಲ್ಲಿಯೂ. 11 ಪ್ರತೀಕಗಳು ಮಾತಾಡುವಲ್ಲಿ ಏನಿಲ್ಲ. ಆದರೆ ಸ್ವಲ್ಪ ಚಿಂತನೆಯಲ್ಲಿ ವ್ಯತ್ಯಾಸ ಇದೆ. ಭದ್ರ ಓಯ್ ಇಂಥ ಕರೆದದ್ದು ಅಂತ ಹೆಚ್ಚಿನವರ ಯೋಚನೆ, ಸಂಬೋಧನ ಅಂತ. ಉದ್ಧವನನ್ನು ಕೃಷ್ಣ ಕರೆದದ್ದು ಭದ್ರ, ಖುಷಿಯವನೇ, ಮಂಗಳಕಾರನೇ, ಒಳ್ಳೆಯವನೇ, ಇದು ಮೇ ಪದಾನಿ, ಇದು ನನ್ನ ಸ್ಥಾನ, ಪೂಜಾ ಪದ, ಇದು ನನ್ನನ್ನು ಆರಾಧನೆ ಮಾಡುವ ಸ್ಥಾನಗಳು ಅಂತ. ಆದರೆ ಅದು ಸಿಂಗಲ್ ವರ್ಡ್, ಅದು ಕಂಪೋನೆಂಟ್ ವರ್ಡ್. ಭದ್ರ ಪೂಜಾ ಪದಾನಿ ಅಂತ. ಭದ್ರ ಅಂದರೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಮೋಕ್ಷಪ್ರದವಾದ, ಉತ್ತಮೋತ್ತಮವಾದ, ಅತ್ಯಂತ ಖುಷಿಕರವಾದ ನನ್ನ ಪೂಜಾ ಸ್ಥಾನ ಅಂತ 10 ಆಯ್ಕೆ ಮಾಡಿದ ಕೃಷ್ಣ. ಇದು ಎತ್ತರದ ಸ್ಥಾನ ಅಂತ ಹೇಳಲಿಕ್ಕೆ ಅದು ಮುಖ್ಯ ಅಂಶ. ಅದು ಯಾಕೆ ಭದ್ರ ಶಬ್ದ ಕರ್ತವ್ಯ ಆಗಿ ಬದಿ ಕಲ್ಯಾಣೇ ಸೌಖ್ಯೇ ಚ ಅಂತ ಧಾತೋದು. ಬಂದಿಂ ರಾತಿ ಅಂತ ಆನಂದವನ್ನು, ಸುಖವನ್ನು, ಮೋಕ್ಷವನ್ನು ಕೊಡ್ತದೆ ಅಂತ. ಅಂದರೆ ದೇವರ ಪೂಜೆ ಅದು ಮೋಕ್ಷವನ್ನು ಕೊಡದಿದ್ದರೆ, ಪುರುಷಾರ್ಥ ಅಂತ ಕಳೆದ ಬಾರಿ ಹೇಳಿದ್ದೆ, ಪರಮ ಪುರುಷಾರ್ಥ ಮೋಕ್ಷವನ್ನು ಕೊಡದಿದ್ದರೆ ಪೂಜೆ ಯಾಕೆ ಮತ್ತೆ? ಅದನ್ನು ಹೇಳಲಿಕ್ಕೋಸ್ಕರವೇ ಕೃಷ್ಣ ಉಲ್ಲೇಖ ಮಾಡಿದ್ದು ಹೊರತು ಅದನ್ನು ಸಂಬೋಧನೆಗೆಲ್ಲ ಹೇಳಿದ್ದು ವಾಸ್ತವವಾಗಿ. ಮತ್ತೊಂದು ಅರ್ಥ ಪುನರ್ಭವಂ ದ್ರಾವಯತಿ ಅಂತ. ಭವಂ ದ್ರಾವಯತಿ ಭದ್ರ ಅಂದರೆ ಮತ್ತೆ ಹುಟ್ಟು ಕೊಡುವುದಿಲ್ಲ ಅಂತ, ಪುನರ್ಜನ್ಮ ಆಗದಂತೆ ಹುಟ್ಟಿನಿಂದ ಬಿಡುಗಡೆ ಮಾಡಿಸುವ ಕೆಲಸ. ಅಂದರೆ ಮತ್ತೆ ಪುನಃ ಮೋಕ್ಷವನ್ನು ಕೊಡುವ ಲೆಕ್ಕವೇ ಅದು. ಬಂಧನದಿಂದ ನಮ್ಮನ್ನು ದೂರಗೊಳಿಸ್ತದೆ ಅಂತ. ಮಗದೊಂದು ಅರ್ಥ ಇದೆ, ಭಯಂ ದರತಿ ಅಂತ. ಅದರ ವಿದಾರಣೆ ಧಾತು ಮಾಡಿದರೆ ನಮ್ಮ ಎಲ್ಲ
ಹೆದರಿಕೆಗಳನ್ನು, ಸಂಸಾರದ ಭಯ, ಅದು ಮತ್ತೆ ಅಲ್ಲಿಗೆ ಬರುತ್ತೆ. ಸರ್ವಂ ಭಯಂ, ಎಲ್ಲವೂ ನೋಡಿಕೊಂಡಾಗ ಇವತ್ತು ಹೇಳಿದಾಗೆ ಅತ್ತ ನೋಡಿದರೆ ವಿಷಾಣುಗಳ ಭಯ, ಇತ್ತ ನೋಡಿದರೆ ಮಗದೊಂದು ರೀತಿಯ ಭಯ ಇವನಿಗೆ, ಸಂಪತ್ತಿನ ಅಥವಾ ಟ್ಯಾಕ್ಸೇಷನ್ ಭಯಗಳು. ಹೀಗಾಗಿ ಒಟ್ಟು ಬದುಕಿನ ಭಯ ನೋಡಿದಾಗ ಈ ಎಲ್ಲ ಭಯದಿಂದ ದೂರಗೊಳಿಸಿ ಅಭಯದೆಡೆಗೆ ಸಾಗಿಸುವ ವ್ಯವಸ್ಥೆಯಲ್ಲಿ ಭದ್ರ ಶಬ್ದ ಚಿಂತನೆಯಲ್ಲಿ ಬಂದಿದೆ. ಅದರಿಂದ ಭದ್ರ ಪೂಜಾ ಪದಾನಿ ಅಂತ ಭಾಳ ಚಂದವಾಗಿ ಹೇಗೆ ಮಾಡಬೇಕು, ಇದು ಪೂಜಾ ಸ್ಥಾನ ಹೇಳಿದ್ದೆ, ಹೇಗೆ ಮಾಡುವ ಕೇಳಿದರೆ ಅದಕ್ಕೆ ಕೃಷ್ಣ ಹೇಳುತ್ತಾನೆ. ಸುಲಭವಾದ ಗೆರೆಗಳು, ತುಂಬ ಖುಷಿ ಸಂವಾದ ಅಂದರೆ, ಭಾಗವತದ ಸಂವಾದ ಅಂದರೆ. ಸೂರ್ಯೇತು ವಿದ್ಯೆಯಾತರಯ್ಯ ಅಂತಾನೆ, ಸೂರ್ಯನಲ್ಲಿ ಹೀಗೆ ಪೂಜೆ ಮಾಡಲಿಕ್ಕೆ ಅಂತಾನೆ. ಅದನ್ನು ನಾನು ಮುಂದಕ್ಕೆ ಇಡ್ತೇನೆ ಇನ್ನೊಂದು ಪ್ರವಚನಕ್ಕೆ. ಮತ್ತೇನೋ ಸರಪಳಿ ಸಿಕ್ಕಿಸಿದಾಗ ಉಂಟಲ್ಲ ಕೇಳಬೇಡದು, ಏನೋ ದೇವರ ಸಂಕಲ್ಪ ಇದೆ ಬಿಡಿ, ಎಲ್ಲ ವಿವರಣೆ ಕೊಡೋದು ಹೇಗೆ. ಸೂರ್ಯೇತು ವಿದ್ಯೆಯಾತ್ರಯ್ಯ, ಸೂರ್ಯೋಪಾಸನೆ ಮತ್ತೆ ಬಿಡುವ, ಸಂಧ್ಯೋಪಾಸನೆಯಲ್ಲಿ ಕೊಟ್ಟಿದ್ದೆ ನಾನೊಂದಿಷ್ಟು ಆಗಲಿ. ಹವಿಷಾ ಅಗ್ನೌ ಯಜೇತಮಾಂ, ಅಗ್ನಿಮುಖದ ಆರಾಧನೆ. ಆದಿತ್ಯೇನತು ವಿಪ್ರಾಗ್ರಿಯೇ, ಬ್ರಾಹ್ಮಣಾರಾಧನೆ ಹೇಳುವಾಗ ಕೃಷ್ಣ ಹೇಳುವಾಗ ಸೂರ್ಯೋಗ್ನಿ ಬ್ರಾಹ್ಮಣ ಅಂತ ಮೂರನೇ ಪ್ರತಿ ಕೇಳುತ್ತಾನೆ. ಅದನ್ನು ಬಿಡಿಸುವಾಗ ಹೇಳುತ್ತಾನೆ ಆದಿತ್ಯೇನ ಅಂತ, ಅತಿಥಿ ಸತ್ಕಾರ ಅಂತ. ಅಲ್ಲಿ ಹೇಳುವಾಗ ವಿಪ್ರಾಗ್ರಿಯ ಅಂತ ಶಬ್ದ ಆಗ್ತಾನೆ. ಬ್ರಾಹ್ಮಣ ಶಬ್ದ ಆಗಿದ್ದ ತಕ್ಷಣ ಸುಮಾರು ಬಗೆಯ ಬ್ರಾಹ್ಮಣರು ಸಿಗ್ತಾರೆ. ಆದ್ದರಿಂದ ಅದರಲ್ಲಿ ಒಳ್ಳೆಯವನನ್ನು ಎತ್ತಿಕೊಳ್ಳಿಕ್ಕೆ ಕೃಷ್ಣ ಶಬ್ದ ಬದಲಾಯಿಸಿದ. ವಾಸ್ತವವಾಗಿ ಇಲ್ಲಿ ಸ್ವಲ್ಪ ಪಾಠಾಂತರ ಇದೆ. ವೀರರಾಘವ ಮತ್ತು ಭಗವತ್ ಪ್ರಸಾದಾಚಾರ್ಯನ ಪಾಠ ಅಂದರೆ ಅದೂ ಆಗ್ತದೆ ಅಂತ. ಪಾಠಾಂತರ ಅಂದರೆ ಕೆಲವೊಮ್ಮೆ ಪಾಠವೇ ವ್ಯತ್ಯಾಸ ಇರುತ್ತೆ, ಕೆಲವೊಮ್ಮೆ ಎರಡೂ ಇಟ್ಕೊಳ್ತಾರೆ, ಅದು ಹೇಗೆ ಗೊತ್ತಿಲ್ಲ. ವಿಪ್ರಾಗ್ನವು ಅಂತ ಮಾಡಿದ್ದಾನೆ. ವಿಪ್ರಾಗ್ನವು ಅಂದರೆ ಬ್ರಾಹ್ಮಣನ ಬೆಂಕಿಯಲ್ಲಿ, ಬ್ರಾಹ್ಮಣ ಬೆಂಕಿ ಅಂದರೆ ಹೊಟ್ಟೆ, ಊಟ ಹಾಕುವುದು ಅಂತ ಅರ್ಥ, ಅಷ್ಟೇ ನಿಲ್ಲಿಸಿದ. ಅತಿಥಿ ಸತ್ಕಾರದಲ್ಲಿ ಊಟಕ್ಕೆ ಮಾತ್ರ ಸೀಮಿತ ಆಗುವ ಅರ್ಥ ತರುವಾಗಿಯೂ ಒಂದು ಪದದ ನಿರ್ಮಾಣ ಮಾಡಲಿಕ್ಕೆ ಬರುತ್ತೆ, ಇರಬಹುದು ಅಂತ. ವಿಕಲ್ಪ ಎರಡು ಮುಡ್ತಾರೆ ಅವರು, ವಿಪ್ರಾಗ್ರಹ ಅಂತಾರೆ, ವಿಪ್ರಾಗ್ನವ್ ಅಂತಾರೆ. ಹೀಗೆ ಎರಡು ಜನ ಮಾತ್ರ ಸ್ವಲ್ಪ ಎರಡನೇ ಪಾಠವನ್ನು ನೋಡಿದವರುಂಟು. ಆದರೆ ವೇದವ್ಯಾಸರ ಪಾಠ ಒಂದೇ, ಎಲ್ಲ ಎರಡು ಇರುವುದಿಲ್ಲ. ಪುರಾಣಗಳಲ್ಲಿ ನಮಗೆ ಸಿಕ್ಕಿದ ಪಾಠಗಳು ವ್ಯತ್ಯಾಸ ಆದದ್ದು ಇರಬಹುದು ಹೊರತು ಎರಡೂ ಪಾಠ ಆಗಬಹುದು ಮಾಡುವುದು ಯಾವತ್ತೂ ಸಮ ಅಲ್ಲತ್ತು. ಯಾವುದೋ ಒಂದೊಂದು ಗ್ಯಾರಂಟಿ ಅಧಿಕೃತ. ಅದು ಇವತ್ತು ಸೋಮವಾರೋ ಆದಿತ್ಯವಾರೋ ಆಗಲಿ ಸಾಧ್ಯವಿಲ್ಲ, ಪ್ರಿಂಟ್ ಮಿಸ್ಟೇಕ್ ಏನೋ ಇರ್ಬೋದು, ಆದರೆ ಯಾವುದೋ ಒಂದು ಗ್ಯಾರಂಟಿ. ಹಾಗೆ ಒಂದು ಪಾಠ ವ್ಯಾಸರದ್ದು. ಯಾಕೆ ಕೃಷ್ಣ ಹಾಗೆ ಹೇಳಿದ, ದೊಡ್ಡ ಮಟ್ಟಿನಲ್ಲಿ ಸಮಾರಾಧನೆಗೆ ಒಬ್ಬ ವ್ಯಕ್ತಿ ಅಂತ ಹೇಳುವಾಗ ಅಂದರೆ ಭಾಗವತವೇ ಮಾತಾಡಿತ್ತು. ಅಂದರೆ ಧರ್ಮರಾಜನಿಗೆ ನಾರದ ಹೇಳ್ತಾನೆ, ತನವೋಸ್ಯ ಬ್ರಾಹ್ಮಣಾಹ ರಾಜನ್ ಕೃಷ್ಣಸ್ಯ ಜಗದಾತ್ಮನಃ ಅಂತ. ಅವನ ಅಗ್ರಪೂಜೆ ಸಂದರ್ಭದಲ್ಲಿ ಮಾತಾಡಿದ್ದು. ಇದು ಕೃಷ್ಣನ ಪ್ರತೀಕಗಳು ಇವರೆಲ್ಲ ಅಂತಾನೆ. ತನವೋಸ್ಯ ಬ್ರಾಹ್ಮಣಾಹ ಆಚಾರ ಬರೆಯುವಾಗ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆಯಲ್ಲಿ ಇವರು ಯಾರು ಅಂತ ಹೇಳುವಾಗ ಇವರೆಲ್ಲ ಭಗವಂತನ ಹರೆಯಸ್ತು ಪ್ರತಿಮಾಹ, ಯಾರು ಪ್ರಾಜ್ಞಾಹ, ಅದನ್ನು ತಿಳಿದವನು ಎನ್ನುವ ಲೆಕ್ಕಕ್ಕೋಸ್ಕರ ಕೃಷ್ಣ ಬ್ರಾಹ್ಮಣ ಶಬ್ದವನ್ನು ಬ್ರಹ್ಮ ಅಣತಿ, ಭಗವಂತನೆಡೆಗೆ ಶಾಸ್ತ್ರದ ಮೂಲಕ ತೆರಳಿದವನು ಎನ್ನುವ ಅರ್ಥದಲ್ಲಿ ಅಂತ ಹೇಳಿಕೆ ವಿಪ್ರಾಗ್ರ ಶಬ್ದ ಹಾಕಿದ್ದು. ವಾಸ್ತವವಾಗಿ ಅದೇ ಅರ್ಥಗಳನ್ನು ಹೆಚ್ಚು ಮಾಡಿದ್ದಾನೆ. ಹೀಗೆ ಭಾಳ ಚಂದವಾಗಿ ಬ್ರಾಹ್ಮಣನ ಆರಾಧನೆ ಮಾಡಲಿಕ್ಕೆ ಉಂಟು. ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ಗೋಶ್ವಂಗ ಯವಸಾದಿನ, ಗೋವುಗಳಿಗೆ ಗ್ರಾಸ ಕೊಡುವ ಮೂಲಕ. ವೈಷ್ಣವೇ ಬಂಧು ಸತ್ಕೃತ್ಯ, ಇನ್ನು ವೈಷ್ಣವನಲ್ಲಿ ಇದಕ್ಕೆ ಯಾದವೇಂದ್ರ ತೀರ್ಥರು ಬರೆಯುವಾಗ ಹೇಳ್ತಾರೆ, ಸ್ವಲ್ಪ ಮುಂದುವರಿದಿದ್ದಾರೆ ಅವರು ನಮ್ಮವರೇ. ಮತ್ತೆ ಶೂದ್ರೇಪಿ ಅಂತಾರೆ. ಯಾಕೆ ವೈಷ್ಣವ ಶಬ್ದ ಬಂದು ಇಲ್ಲಿ ಬ್ರಾಹ್ಮಣ ಶಬ್ದ ಇಲ್ಲ. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವವನು ಯಾರೇ ಇರಲಿ, ಅವನ ಜೊತೆಯಲ್ಲಿ ನೀನು ಬಂಧು ಆಗಿ ವ್ಯವಹಾರ ಮಾಡು, ಅವನ ಮನೆಗೆ ಬರ್ಬೋದು, ಅವನ ಜೊತೆಯಲ್ಲಿ ಊಟ ಮಾಡ್ಬೋದು, ಅವನ ಜೊತೆಯಲ್ಲಿ ನಾವು ವ್ಯವಹಾರ ಇಡ್ಬೋದು. ಯಾಕೆ ಅವನು ವೈಷ್ಣವ. ನಮಗೆ ಅತಿಥಿಗಳು ಹೇಗಿರ್ತಾರೆ ಗೊತ್ತಿಲ್ಲ, ತಿಳಿದವನಾದರೆ ಇವನಾಗಲ್ಲ ವೈಷ್ಣವ ಅಂತಾರೆ. ಅಷ್ಟು ಮುಂದೆ ಹೋಗ್ತಾರೆ ಅವರು ಬಹಳ ಚೆನ್ನಾಗಿ. ಇನ್ನೊಂದು ಕಡೆ ಹೇಳುವಾಗ ಹೇಳ್ತಾರೆ ಹೇಗಿರುತ್ತೆ ಅಂತ, ಕರ್ಮಣ ಮನಸ ವಾಚ, ಇದು ಭಾಗವತದ್ದಿಗಿರಿ. ಯೋ ದ್ವಿಷ್ಯಾದ್ ವಿಷ್ಣುಮವೀಯಂ ಮಜ್ಜಂತಿ ನರಕೇತಸ್ಯ ಪಿತರಃ ಶಾಶ್ವತಿ ಸಮಾಹ. ಯಾವನೊಬ್ಬ ವಿಷ್ಣು ದ್ವೇಷಿ ಇದ್ದಾನೆ ಅವನ ಅಪ್ಪಂದಿರೆಲ್ಲ ನರಕದಲ್ಲಿ ಇರ್ತಾರೆ ಎಂದು. ಇವನ ಕತೆ ಬಿಡಿ, ಚೆನ್ನಾಗಿರಬೇಕು. ಇದು ಭಾಗವತದ ಧರ್ಮದ ಸಂದೇಶ. ಸ್ವಲ್ಪ ಕೇರ್ಫುಲ್ ಅಂತಾರೆ, ಹೆತ್ತವರ ಬಗ್ಗೆ ಅಡ್ರೆಸ್ಸಿಂಗ್ ಮಾಡ್ತಾರೆ ಇವರು. ಸ್ವಲ್ಪ ಎಚ್ಚರ, ನಿಮ್ಮ ಮಕ್ಕಳು ಹೇಗಿರ್ತಾರೆ ನೀವು ಎಲ್ಲಿರ್ತೀರಿ ನೋಡಿ ಅಂತ. ಯಾವ ಸ್ಟೆಪ್, ಯಾವ ಚಿಂತನೆಯಲ್ಲಿರಬೇಕು. ಅಂದರೆ ಊಟ ಮಾಡುವುದು ಹೇಗೆ, ಕುಡಿಯುವುದು ಏನು ಅಂತಲ್ಲ, ಅದು ಲೋಕದಲ್ಲಿ ಬ್ಯಾಲೆನ್ಸ್ ಮಾಡಿದ್ರಾಯ್ತು ಅಂತ. ಇದು ಹಾಗಲ್ಲ, ಪರಲೋಕವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಉಂಟು. ಆದ್ದರಿಂದ ಫುಡ್ ಫಾರ್ ಥಾಟ್ಸ್ ಅಂತ, ಚಿಂತನೆ ಹೇಗಿರ್ತದೆ ಅದರ ಬಗ್ಗೆ ಮಾತಾಡಿದೆ. ಅದನ್ನು ವೈಷ್ಣವ ಕಮ್ ಆಕಾಶ ಹೃದಯಕ್ಕೆ ಧ್ಯಾನ ನಿಷ್ಠೆ ಅಂತಾರೆ. ಹೃದಯಾಕಾಶದಲ್ಲಿ ಧ್ಯಾನದಲ್ಲಿ ಅಂದರು. ಅದು ನಮ್ಮದು ಕಳೆದ ಬಾರಿ ದೊಡ್ಡದೇ ಚಿಂತನೆಯಲ್ಲಿತ್ತು, ಧ್ಯಾನ ಅಂದರೆ ಏನು ಅಂತ. ಇನ್ನು ಮುಂದಕ್ಕೆ ಬಂದಾಗ ಮರುತ್ ಗಾಳಿ, ಗಾಳಿಗೆ ಬಂದಾಗ ವಾಯು ಮುಖ್ಯಧಿಯ ತೋಯೆ ದ್ರವ್ಯೈ ತೋಯೆ ಪುರಸ್ಕೃತೈ ಸ್ತಂಡಿಲೆ ಮಂತ್ರಹೃದಯೈ ಭೋಗೈರಾತ್ಮಾನಮಾತ್ಮನಿ. ಇದು ಭಾಗವತ, ಕೃಷ್ಣನ ಮಾತು ಉದ್ಧವನಿಗೆ ಹೇಳಿದ್ದು, 11ನೇ ಸ್ಕಂದ. ಅವನು ಹೇಳ್ತಾನೆ ವಾಯು ಮುಖ್ಯಧಿಯ,
ಇದು ಗೊತ್ತಾಗಲಿಲ್ಲ. ಬಹಳ ಕಷ್ಟ ಇದೆ ಇದು. ಇವತ್ತು ಮಾತಾಡೋದು ಅದಕ್ಕೆ ಬಂದೆ ನಾನು, ವಾಯು ಜೀವೋತ್ತಮ ಅಂತ. ಪ್ರಾಣದೃಷ್ಟಿಯ ಅಂತ ಶ್ರೀಧರ ವ್ಯಾಖ್ಯಾನ ಮಾಡಿದೆ. ಅದನ್ನು ನೋಡಿಕೊಂಡು ಅದಕ್ಕೆ ಅರ್ಥ ಆಗಿಕೊಳ್ಳಿಕ್ಕೋಸ್ಕರ ಅಂತ ಮತ್ತೆ ಯೋಚನೆ ಮಾಡುತ್ತಾ ಅದನ್ನೇ ಹೊತ್ತುಕೊಂಡು ಕೆಲವರು ಬರಿದಾಗ ಮತ್ತೆ ಇಟ್ಟುಕೊಂಡ್ರು ಪ್ರಾಣದೃಷ್ಟಿಯ. ಗಿರಿಧರನು ಹಾಗೆ ಬರೆದ ಪ್ರಾಣದೃಷ್ಟಿಯ. ಮುಖ್ಯ ಪ್ರಾಣೋಯಂ ಇತಿ ಬುದ್ಧಿಯ ಹೇಳಿಕೊಂಡು ವಂಶೀಧರ ಅದನ್ನು ವ್ಯಾಖ್ಯಾನ ಸಮನ್ವಯಗೊಳಿಸಿದ. ವಿಶ್ವನಾಥನು ಎತ್ತಿ ಹಿಡಿದ ಅದನ್ನು. ಮುಖ್ಯ ಪ್ರಾಣಧಿಯ ಅಂತ ಹೇಳಿಕೊಂಡು ಮತ್ತು ಸುದರ್ಶನ ಸೂರಿ ಸೂತ್ರಾಖ್ಯ ಪ್ರಾಣದೃಷ್ಟಿಯ ಅಂತ ಹೇಳಿಕೊಂಡು ಮತ್ತು ಗಂಗಾ ಸಹಾಯ, ಹೀಗೆ ಪ್ರತಿಯೊಬ್ಬರು ಅದೇ ಶಬ್ದವನ್ನು ಸ್ವಲ್ಪ ಸ್ವಲ್ಪ ತಿರುಗಿಸಿ ಹಾಗಿರ್ಬೋದು ಹೀಗಿರ್ಬೋದು ಅಂತ. ನಿಜವಾಗಿ ಆಚಾರ್ಯ ಮಧ್ವರ ಈ ಚಿಂತನೆ ಬಹಳ ಚೆನ್ನಾಗಿದೆ. ವಾಯು ಮುಖ್ಯ ಧಿಯ ಇದೇನು? ಭಗವದ್ ಆರಾಧನೆಯಲ್ಲಿ ಪ್ರಾಣತತ್ವದ ಹಿರಿಮೆ ಹೇಗಿದೆ, ಅದನ್ನು ಉಪಯೋಗಿಸಿಕೊಳ್ಳುವ ಬಗೆ ಹೇಗಿದೆ. ಅವ್ರು ಹೇಳಿದರು, ಸರ್ವದೇವೋತ್ತಮೋ ವಾಯು ರೀತಿ ಜ್ಞಾನಾತ್ ನಚಾಪುರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋ ಹರೇರ್ವಿಧ. ಪ್ರಾಣನು, ಮುಖ್ಯ ಪ್ರಾಣನು, ವಾಯುದೇವನು ಭಗವಂತನಿಗೆ ತುಂಬ ಇಷ್ಟನಾಗಿದ್ದಾನೆ ಅನ್ನುವ ಅರಿವೇ ಒಂದು ದೊಡ್ಡ ಮಟ್ಟಿನ ಸೇವೆ. ವಾಯು ಪ್ರತೀಕದ ಆರಾಧನೆ ಅಂದರೆ ಸರ್ವದೇವೋತ್ತಮೋ ವಾಯು, ಸಕಲ ದೇವತೆಗಳಿಂದ ಹಿರಿದಾದ ಚೈತನ ಎನ್ನುವುದು ಯಾರು ಕೇಳಿದರೆ ಮಹತ್ತತ್ವಾಭಿಮಾನಿಯಾದ ಸರ್ವಚಿತ್ತಾಭಿಮಾನಿಯಾಗಿರತಕ್ಕ ಸರ್ವಜ್ಞನಾದ ವಾಯುದೇವ ಅನ್ನುವ ಎಚ್ಚರ ಏನಿದೆ ಅದು ದೇವರಿಗೆ ಭಾರಿ ಇಷ್ಟ ಅಂತ. ವಾಯು ಮುಖ್ಯದೀಯ ಅಂದರೆ ದೇವರ ಪ್ರತೀಕೋಪಾಸನೆ ಅಂದರೆ ಹೀಗೆ ಅಂತ. ಅಂದರೆ ಜಾಗೃತಿಯೇ ಒಂದು ಉಪಾಸನೆ. ನಮ್ಮ ತಾಂತ್ರಿಕ ಮುಖಗಳಿಗಿಂತ ಹೆಚ್ಚಿನ ಹೊತ್ತು ಜ್ಞಾನದ ಲೆವೆಲಲ್ಲಿ ಆಗತಕ್ಕಂಥ ದೇವರ ಸೇವೆ. ಅದರಿಂದ ದೇವರು ಹೇಳಿದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತೆಯಿಂದ. ಕೊಡುವುದು ಕೇಳಲಿಲ್ಲ ದೇವರು, ಕೊಡುವಾಗ ಹಿಡಿಯುವ ರೀತಿಯನ್ನು ನೋಡುತ್ತೇನೆ ಅಂದ. ಅಂದರೆ ಭಕ್ತಿ ಅಂದ್ರೇನು? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ, ದೇವರ ಮೇಲೆ ಇರತಕ್ಕಂಥ ಎಚ್ಚರಪೂರ್ವಕವಾದ ನಂಟು, ವಿಶ್ವಾಸ, ಆದರ, ಪ್ರೀತಿ. ಹಾಗಾಗಿ ಭಗವಂತ ನೋಡಿದ್ದು ಮೆಟೀರಿಯಲ್ ಅಲ್ಲ, ಸೊತ್ತು ಏನು ತಂದೆ ಅಂತಲ್ಲ, ಕೊಟ್ಟದ್ದು ಹೇಗೆ ಅಂತಲ್ಲ, ವಾಸ್ತವ ನಿನ್ನ ಬಿಲ್ಡಪ್ ಏನಿತ್ತು ಅಂತ, ಎಲ್ಲಿಂದ ಬಂದೆ, ಹೇಗೆ ಬಂದೆ, ಏನು ತಂದೆ, ಹೇಗೆ ತಂದೆ ಅಂತ ಅದರ ಮೇಲೆ ನಿಂತ. ಅದನ್ನು ಇಲ್ಲಿ ಹೇಳಿದ್ದವರು. ಎಚ್ಚರ ಮುಖ್ಯ. ಪ್ರಾಣ ತತ್ವ ಅತ್ಯಂತ ಎತ್ತರದಲ್ಲಿದೆ ಏನತಕ್ಕ ಎಚ್ಚರ ಉಂಟ ನನ್ನ ಪೂಜೆಗೆ ಬಂದಾಗ ನಿನಗೆ ಕೇಳುತ್ತಾನೆ ದೇವರು. ಹಾಗಾದರೆ ಮಾತ್ರ ಆಯಿತು ಅಂದ, ನಿನ್ನ ಪೂಜೆ ಸಮ ಆಗತ್ತೆ ಅಂತ. ಸರ್ವದೇವೋತ್ತಮೋ ವಾಯು ರೀತಿ ಜ್ಞಾನಾತ್ ನ ಚ ಪರಂ ಪ್ರಿಯಮಸ್ತಿ ಹರೇಹೇ ಕಿಂಚಿತ್, ಇನ್ನೇನೂ ಬೇಡಂತೆ ದೇವರಿಗೆ. ತಥಾ ವಾಯೋ ಹರೇರ್ವಿಧ, ಅದರಂತೆ ಪ್ರಾಣನಿಗೂ ಭಾರಿ ಇಷ್ಟ ಅಂತೆ ದೇವರನ್ನು ತಿಳಿದವ ಅಂದರೆ. ಇಷ್ಟೇ, ದೇವರಿಗೆ ಪ್ರಾಣನನ್ನು ತಿಳಿದವ ಅಂದರೆ ಭಾರಿ ಇಷ್ಟ, ಪ್ರಾಣನಿಗೆ ದೇವರನ್ನು ತಿಳಿದವ ಅಂದರೆ ಭಾರಿ ಇಷ್ಟ. ನಮಗೆ ಡೌಟ್ ಬರುತ್ತೆ, ಈ ಲಕ್ಷ್ಮಿಯ ಬಗ್ಗೆ ಮಾತೇ ಆಡುವುದಿಲ್ಲ, ಎಲ್ಲ ಆಗಿ ಹೋಯ್ತಲ್ಲ, ಈ ಅಪ್ಪ ಮಗನದ್ದೇ ಕಾರ್ಬಾರ ಆಯ್ತಲ್ಲ, ಎಲ್ಲಿ ಮಧ್ಯದಲ್ಲಿ ರಮೆ ಬಂದಿದ್ಲು, ರಮೋತ್ಸವ ಆಯ್ತು ಎಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಕೂಡಲೇ ಕೊಡ್ತಾರೆ ಗೆರೆ ಉಂಟಲ್ಲ, ಭಾರತೀ ವಾಯು ಲಕ್ಷ್ಮೀಣಾಂ ಆತ್ಮನಶ್ಚ ಯಥಾಕ್ರಮಂ ಆದಿತ್ಯ ಜ್ಞಾನತಃ ವಿಷ್ಣು ಸರ್ವತಃ ಸಂಪ್ರದೀದತಿ. ಭಗವಂತನಿಗೆ ಪ್ರಾಣನ ಮೇಲೆ ಮಾತ್ರ ಅಲ್ಲ, ಪ್ರಾಣನಿಗಿಂತ ಮಿಗಿಲಾದ ಲಕ್ಷ್ಮಿಯ ಜ್ಞಾನವೂ ಬೇಕು, ಪ್ರಾಣನಿಗಿಂತ ಕೆಳಗೆ ಕೂತಿರತಕ್ಕಂಥ ಭಾರತೀಯ ಜ್ಞಾನವೂ ಬೇಕು. ಇಷ್ಟು ಬೇಕು. ಭಾರತೀಯ ಬಗ್ಗೆಯೂ ಎಚ್ಚರ ಇರಬೇಕು, ಭಾರತನ ಬಗ್ಗೆಯೂ ಗೊತ್ತಿರಬೇಕು, ಅವರಿಬ್ಬರನ್ನು ಎತ್ತು ತಂದಿರತಕ್ಕ ರಮೆಯ ಬಗ್ಗೆಯೂ ಅರಿವಿರಬೇಕು, ಅವರೆಲ್ಲರ ದೊರೆಯ ಬಗ್ಗೆಯೂ ನಾರಾಯಣನ ಬಗ್ಗೆಯೂ ಬರಬೇಕು. ಇದು ಕ್ರಮಬದ್ಧವಾದ ದೇವರ ಕ್ರಮ. ಅಂದರೆ ದೇವರು ತನ್ನನ್ನು ತಿಳಿದಿರಬೇಕು, ತನ್ನ ಬಗ್ಗೆ ತಿಳಿದಿರತಕ್ಕಂಥ ರಮೆಯ ಬಗ್ಗೆಯೂ ಭಾರತೀ ಮತ್ತು ಭಾರತೀ ರಮಣನ ಬಗ್ಗೆಯೂ ಎಚ್ಚರ ಇರಬೇಕು. 4 ಜನರು ಬೇಕೆ. ಭಾರತೀ ವಾಯು ಲಕ್ಷ್ಮೀಣಾಂ ಆತ್ಮನಶ್ಚ, ಭಗವಂತ ಹೇಳುವಾಗ ಯಥಾಕ್ರಮಂ ಆಧಿಕ್ಯ ಜ್ಞಾನತಃ ಯಥಾಕ್ರಮಂ ವಿಷ್ಣು ಸರ್ವತಃ ಸಂಪ್ರದೀದತಿ ಇತಿ ಮಾಹಾತ್ಮ್ಯೇ ಆಚಾರ್ಯ ಹೇಳುವಂಥದ್ದು. ಇದು ಮಹಾತ್ಮ ಗ್ರಂಥ ಅಂದ್ರೆ ಇದು ಒಳ್ಳೆಯದಾಯ್ತಲ್ಲ. ಮಹತ್ತತ್ವ ಎನ್ನತಕ್ಕಂಥ ಆತ್ಮನ ಬಗ್ಗೆ ಹೇಳತಕ್ಕ ಹೊರಟ ಗ್ರಂಥ ಇದು. ಒಬ್ಬರೊಬ್ಬರ ಮಹಾತ್ಮೆ ಏನು ಹೇಳತಕ್ಕಂಥ ವ್ಯವಸ್ಥೆಯೇ ಗ್ರಂಥವೊಂದು ಇತಿ ಮಹಾತ್ಮೆ ಅಂತ ಅದರಲ್ಲಿ ಹೇಳಿದೆ ಅಂತ. ತಂತ್ರಸಾರಕ್ಕೆ ಬಂದಾಗ ಆಚಾರ್ಯ ಹೇಳ್ತಾರೆ ಇದು ಯಾಕೆ ಅಂತ. ಇಷ್ಟಂದೈವಂ ಹರಿಸ್ಸಾಕ್ಷಾತ್ ಲಕ್ಷ್ಮೀ ಭಾಗ್ಯಸ್ಯ ದೇವತಾ ಗುರುರ್ ಬ್ರಹ್ಮಾತ ವಾಯುರುವ ವಿದ್ಯಾದೇವಿಯು ಪ್ರಕೀರ್ತಿತೆ ಅಂತ. ನಮಗಿಷ್ಟ ಯಾರು ಕೇಳಿದರೆ ಪರಮೋಚ್ಚನಾದ ದೈವ, ದೇವಾನುದೇವ, ಅದು ಭಗವಂತ. ಹರಿಪೂಜೆಗೆ ಬಂದ ಹರಿ ಶಬ್ದ. ಇಷ್ಟಂದೈವಂ ಹರಿಸ್ಸಾಕ್ಷ. ಜೊತೆಯಲ್ಲಿ ಜ್ಞಾನದ ಎಚ್ಚರ ಬಂದಾಗ ನೋಡಿ, ವಿಷ್ಣು ಸರ್ವತಃ ಸಂಪ್ರಸಿದ್ಧತಿ ಅಂತ ವಿಷ್ಣು ಶಾಸ್ತ್ರಾವಮರ್ಶನ ಮಾಡಲಿಕ್ಕೆ. ಅರಿವಿಗೆ ಬಂದಾಗ ವಿಷ್ಣು ಶಬ್ದ ಹಾಕ್ತಾರೆ, ಪೂಜೆಗೆ ಬಂದಾಗ ಹರಿ ಅಂತ ಅರ್ತಾರೆ. ಇಷ್ಟಂದೈವಂ ಹರಿಸ್ಸಾಕ್ಷಾತ್ ಲಕ್ಷ್ಮೀ ಭಾಗ್ಯಸ್ಯ ದೇವತಾ. ಲಕ್ಷ್ಮೀ ಅರಿವು ಯಾಕೆ ಚೆನ್ನಾಗಿರಬೇಕು, ಅವಳು ಭಾಗ್ಯ ಕೊಡಬೇಕು. ಸಸೂತ್ರ ನಾವು ಯೋಚನೆ ಮಾಡದಿದ್ರೆ ದೌರ್ಭಾಗ್ಯ ಬಂದರೆ. ಗುರುರ್ ಬ್ರಹ್ಮ ಅಥವಾ ವಾಯು ಇರುವ ಗುರುಗಳು ಯಾರು? ಬ್ರಹ್ಮ ಅಥವಾ ವಾಯು.
ವಿದ್ಯಾದೇವಿಯು ಪ್ರಕೀರ್ತಿತೆ. ವಿದ್ಯೆಯ ಅಧಿಪತಿಗಳು ಯಾರಿಬ್ಬರು? ಭಾರತಿ ಮತ್ತು ಸರಸ್ವತಿ. ತಸ್ಮಾದೇತೆ ಪ್ರಿಯಾ ವಿಷ್ಣೋ ಅಂತರಂಗತೆಯ ಸದಾ. ಇವರು ಭಗವಂತನಿಗೆ ಭಾರಿ ಇಷ್ಟ ಆದವರು. ಇದಕ್ಕಾಗಿ ವಿದ್ಯಾದೇವಿಗಳಾದ್ದರಿಂದ, ಭಾಗ್ಯದ ಒಡತಿಯಾದ್ದರಿಂದ, ಗುರುಗಳಾದ್ದರಿಂದ ಇವರು 3 ಜನರು ಅಥವಾ ಪರಶುಕ್ಲ ತ್ರಯರು ಒಂದು ದೃಷ್ಟಿಯಿಂದ ಶಬ್ದ ಹೇಳುವಾಗ ದೇವರ ಬಗ್ಗೆ ಕರೆಕ್ಟ್ ಗೊತ್ತಿದ್ದವರು, ತಪ್ಪು ಎಚ್ಚರ ಒಂದು ಚೂರು ಹೆಚ್ಚು ಕಡಿಮೆ ಸಂಶಯ ಅಜ್ಞಾನ ಇಲ್ಲದವರು ಅಂದರೆ ಲಕ್ಷ್ಮೀ, ಬ್ರಹ್ಮ ವಾಯುಗಳು, ಸರಸ್ವತಿ ಭಾರತೀಯರು 3 ಕೆಟಗರಿಯವರು. ಲಕ್ಷ್ಮಿ ಒಂದು ಕೆಟಗರಿಯವಳು, ಬ್ರಹ್ಮವಾಯುಗಳು ಸಮಾನರಾಗಿ ಒಂದು ಗುಂಪಿನವರು, ಆನಂತರ ಭಾರತಿ ಸರಸ್ವತಿಯವರು ಒಂದು ಗುಂಪಿನವರು. ಇದರಲ್ಲಿ ಯಾರನ್ನು ಸೇರಿಸುವುದಿಲ್ಲ ಪರಶುಕ್ಲ ತ್ರಯರು ಅನ್ನುವಲ್ಲಿ. ಭಾಳ ಚಂದವಾಗಿ ಇಲ್ಲಿ ಕೃಷ್ಣ ಹೇಳುವಾಗಲೇ ಅದೇ ಶಬ್ದ ಆಗಿದ್ದ. ಆಚಾರ್ಯ ತಂತ್ರಸಾರದಲ್ಲಿ ಅದೇ ಕೊಟ್ಟರು. ಇಷ್ಟಂ ದೈವಂ ಮರಿಹಿ ಸಾಕ್ಷಾತ್ ಒಬ್ಬನೇ, ಲಕ್ಷ್ಮೀ ಭಾಗ್ಯ ಸೇವತ ಒಬ್ಬಳೆ, ಗುರುರು ಬ್ರಹ್ಮಾದವಾಗಿರುವ ಇಬ್ಬರನ್ನೇ ಮಾಡಿದರು. ಜೊತೆಯಲ್ಲಿ ವಿದ್ಯಾದೇವಿಯು ಪ್ರಕೀರ್ತಿದೆ ಅಂತ ಅವರಿಬ್ಬರನ್ನು ಹಾಕಿದರು. ತಸ್ಮಾದೇತೆ ಪ್ರಿಯಾ ವಿಷ್ಣು ಅಂತರಂಗತೆಯ ಸದಾ ಜ್ಞೇಯಾಶ್ಚೈವ ಪ್ರಪೂಜ್ಯಾಶ್ಚ. ಇವರಿಷ್ಟು ಜನರನ್ನು ಚೆನ್ನಾಗಿ ತಿಳ್ಕೊಳ್ಬೇಕಂತೆ, ಮತ್ತು ಪೂಜೆ ಮಾಡಬೇಕಂತೆ. ಯಾರನ್ನೆಲ್ಲ ಪೂಜೆ ಮಾಡಬೇಕು ಅಂದಾಗ ಹೇಳಿದರು, ದೇವರು ಮಾತ್ರ ಅಲ್ಲ, ದೇವರ ಜೊತೆಯಲ್ಲಿ ಲಕ್ಷ್ಮೀ ಇರಲಿ, ಪ್ರಾಣದೇವರ ಪೂಜೆ ಆಗಲಿ, ಭಾರತೀ ಪೂಜೆಯೂ ಆಗಬೇಕು ಅಂತಾರೆ ನೋಡಿ. ದಿನನಿತ್ಯ ಪುಸ್ತಕ ಪೂಜೆ ಆಗಬೇಕು ಹೇಳ್ತಾರೆ ಅವರು, ಸರಸ್ವತಿ ಪೂಜೆಯನ್ನಾಗಲಿಕ್ಕೆ ಅವ್ರು ಹೇಳೋ ರೀತಿ ಇದು ತಂತ್ರಸಾರದ ವಾಕ್ಯ. ಜ್ಞೇಯಾಶ್ಚೈವ ಪ್ರಪೂಜ್ಯಾಶ್ಚ ವಿಷ್ಣೋ ಪ್ರೀತಿಂ ಅಭಿಪ್ಸತ. ನಿನಗೆ ವಿಷ್ಣು ಪ್ರೀತಿ ಸಿಗಬೇಕಾ, ಭಗವದ್ ಅನುಗ್ರಹ ಆಗಬೇಕಾ, ಖಂಡಿತವಾಗಿ ಇವರನ್ನೆಲ್ಲ ನಿನ್ನ ಪೀಠದಲ್ಲಿ ತರಬೇಕು, ದಿನ ಪೂಜೆಯಲ್ಲಿ ಅವರನ್ನು ಇಟ್ಕೊಳ್ಬೇಕು ಅನ್ನುವ ಮುಖವನ್ನು ಮಾತನ್ನು ಇಲ್ಲಿ ಕೊಟ್ಟು ಬಹಳ ಚಂದವಾಗಿ ಒಂದು ಗ್ರಂಥ ಕೊಟ್ಟರು. ಕೇಳಲಿಕ್ಕೆ ಖುಷಿಯಾಯಿತು, ಆದರೆ ಸಂಶಯ ಬಂದೇ ಬರುತ್ತೆ. ಹೇಳ್ತಾರೆ ಅವರು, ನೀವೇ ಹೇಳಿಕೊಳ್ಳುವುದು ಪ್ರಾಣದೇವರು ದೊಡ್ಡವರು, ವಾಯುದೇವರು ವಾಯು ಜೀವೋತ್ತಮ ಅಂತ. ಬೇಕಲ್ಲ ದಾಖಲೆ, ಪುರಾವೆ, ಡಾಕ್ಯುಮೆಂಟ್ಸ್ ಕೊಡಬೇಕಲ್ಲ, ಶಾಸ್ತ್ರ ಹೇಳಬೇಕಲ್ಲ. ಯಾವುದು ಬೇಕು ನಿಮಗೆ ಕೇಳ್ತಾರೆ ಆಚಾರ್ಯ. ಯಾವುದನ್ನು ಒಪ್ತೀರಿ, ಯಾವುದನ್ನು ಹೆಚ್ಚು ಅಂತ ಹೇಳ್ತೀರಿ ನೀವು? ಮಹಾಭಾರತ ಸರ್ವಶಾಸ್ತ್ರ. ಕಳೆದ ಬಾರಿ ನಾನು ಮಹಾಭಾರತವನ್ನು ತೋರಿಸಿದ್ದೆ. ಮಹಾಭಾರತ ಸರ್ವ ವೇದಾದಪಿ ಪರಂಚಕ್ರೆ ಅಂತ, ಭಾರತಂ ಸರ್ವಶಾಸ್ತ್ರೇಶು ಅಂತ, ಸಮಸ್ತ ಶಾಸ್ತ್ರಗಳಲ್ಲಿ ಮಿಗಿಲಾದ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ. ಹಾಗಾಗಿ ಭಾರತ ಯಾರನ್ನು ಹೇಳುವುದು? ಭರತೋ ವೈ ವಾಯು ವಾಯುರ್ವಾವ ಭರತಃ ಅಂತ ಎಷ್ಟು ಕಡೆ ಬಂದಿದೆ ಆರಣ್ಯಕ ಬ್ರಾಹ್ಮಣಗಳಲ್ಲೆಲ್ಲ. ಭರತ ಅಂದರೆ ವಾಯು, ಭಾರತ ಅಂದರೆ ವಾಯುಗೆ ಸಂಬಂಧಪಟ್ಟದ್ದು ಅಂತ. ಮತ್ತೆಂತ ಹೇಳು? ಆಚಾರ್ಯ ಕೊಡ್ತಾರೆ, ರಥತ್ವಾತ್ ಭಾತ್ಮಕೇ ವಿಷ್ಣು ಅಥವಾಪಿ ಜಗದ್ಭೃತೇ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ ಇತಿ ನಾಮ ಸಂಹಿತಾಯಾಮ್. ಅವ್ರು ಕೊಡೋ ಕೃಷಿ ಗ್ರಂಥಗಳ ಹೆಸರುಗಳೇ ಒಂದು ಟಾಪಿಕ್ ಆಗುತ್ತೆ ನಮಗೆ. ಹೆಸರಿನ ಕಂತೆಯಲ್ಲಿ ಬಂದದ್ದು ಇವರ ಹೆಸರೇನು ಹೇಳುವ ಲೆಕ್ಕಾಚಾರ ಹೀಗಿದೆ ಅಂತ. ರಥತ್ವಾತ್ ಭಾತ್ಮಕೆ. ಬಾ ಅಂದರೆ ಯಾರನ್ನು ಹೇಳೋದು? ಭಗವಂತನನ್ನು, ಎಲ್ಲ ಇದ್ದವನನ್ನು. ಭರಣ ಮಾಡ್ತಾನೆ, ಭಯ ನಿವೃತ್ತಿ ಮಾಡ್ತಾನೆ. ಭಾ ಶಬ್ದಕ್ಕೆ 27 ಅರ್ಥವನ್ನು ಆಚಾರ್ಯ ಹೇಳಿದ್ದಾರೆ. ಇದೇ ನರಹರಿ ತೀರ್ಥರದನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಮತ್ತು ಈ ಪೀಠದ ಮೂಲ ಪುರುಷರು, ಮೂಲಯತಿಗಳು, ಆಚಾರ್ಯರ ಪ್ರಿಯ ಶಿಷ್ಯರು ಭಾರತ ತಾತ್ಪರ್ಯದಲ್ಲಿ. ಹಾಗಾಗಿ ಅಂಥ ಭಗವಂತನಲ್ಲಿ, ಭನಾಮಕನಲ್ಲಿ, ಭರೂಪನಲ್ಲಿ ನಿರಂತರ ರತನಾದವನಾದ್ದರಿಂದ ಭಾರತ. ಭಾತ್ಮಕೆ ರಥತ್ವಾತ್ ಭಾತ್ಮಕೆ ವಿಷ್ಣು ಅಥವಾಪಿ ಜಗದ್ಭೃತೆ. ಅಥವಾ ಇನ್ನೊಂದು ಅರ್ಥ ಹೇಳಿ ಅಂತಾರೆ, ಇಡೀ ಜಗತ್ತನ್ನು ಹೊತ್ತವ. ಭರಣಾತ್, ಜಗತ್ತನ್ನು ಹೊತ್ತು ನಿಂತದ್ರಿಂದ ವಾಯುವಿನಲ್ಲೇ ಜಗತ್ತು ನಿಲ್ಲುವಂಥದ್ದು, ವಾತಾವರಣದಲ್ಲೇ ಜಗತ್ತಿರುವಂಥದ್ದು, ಉಸಿರಿಲ್ಲದೆ ಜಗತ್ತೇ ಇಲ್ಲ. ಹಾಗೆ ಅದಕ್ಕೋಸ್ಕರವಾದರೂ ಭರತ ಅಂದರೆ ವಾಯುವೇ, ಭಾರತಿ ಅಂದರೆ ವಾಯು ಮಡದಿಯೇ. ಇಷ್ಟು ಬಹಳ ಚಂದವಾಗಿ ಆ ಭಾರತದಲ್ಲಿ ಹೇಳ್ತಾರೆ, ಭಾರತದಲ್ಲಿ ಎಲ್ಲ ಧರ್ಮ ಉಂಟು. ರಾಜಧರ್ಮಾನ್, ದಾನ ಧರ್ಮಾನ್, ಆಪದ್ಧರ್ಮಾನ್. ಭೀಷ್ಮ ಮಾತಾಡಿದರೆ ಎಲ್ಲ ಹೇಳ್ತಾನೆ. ನಾವು ಯಾವುದನ್ನು ನಂಬುದು? ಆಪದ್ಧರ್ಮ ಹೇಳಿದರೆ ಎಂತೋ ಆಪದರ್ಥೆ ಸುರಾಂಪಿ ಭೇದ ಅಂತಾರೆ. ಈಗ ಯಾರೋ ಮೊನ್ನೆ ಇವತ್ತು ಹೇಳಿದ್ರು ಇತ್ತೀಚೆಗೆ ಬಂದಾಗ, ಅದು ರೋಗ ಬಂದರೆ, ರೋಗ ಉಂಟಲ್ಲ, ಸ್ವಲ್ಪ ಇಮ್ಯುನಿಟಿ ಹೆಚ್ಚಾಗಲಿಕ್ಕೆ ಒಂದು ಸ್ವಲ್ಪ ಬ್ರ್ಯಾಂಡಿ ಕುಡಿಬೇಕಂತ. ಒಳ್ಳೆ ಕಥೆ ಆಯ್ತಲ್ಲ. ಇವರು ಇವತ್ತು ಹೇಳೋದೇನು? ಔಷಧಾರ್ಥೆ ಸುರಾಂಪಿ ಭೇದ ಅಂತ ಯಾವತ್ತೂ ಹೇಳಿಬಿಟ್ಟಿದ್ದಾರೆ. ಕಾಯಿಲೆಗೋಸ್ಕರ ಆದರೆ ಎಂತ ಕುಡಿಬಹುದು ಅಂತ, ಕಾಯಿಲೆಗೋಸ್ಕರ ಮಾತ್ರ, ಕಾಯಾಲಿಗೋಸ್ಕರ ಅಲ್ಲ, ಕಾಯಿಲೆಗೋಸ್ಕರ. ಹಾಗೆ ಅದು ವಿಷಯವಲ್ಲ ಅಂತಾರೆ. ನಮ್ಮದು ಮಹಾಭಾರತ ಅಂದ ತಕ್ಷಣ ಎಲ್ಲದಕ್ಕೂ ಔಷಧ ಡೋಸೇಜ್, ಇತಿಹಾಸದ ಅದನ್ನೆತ್ರ ಹೇಳಿಕೊಂಡು ಎಲ್ಲ ಹೇಳ್ತಾರೆ. ಅವರು ಎಲ್ಲ ಹೇಳ್ತಾರಲ್ಲ, ವೇದವ್ಯಾಸರು ಕೊಟ್ಟದ್ದು ಎಲ್ಲೆಲ್ಲಿ ಎನ್ನುವುದನ್ನು ಹೇಳಲಿಕ್ಕೆ ಆಚಾರ್ಯ ಮಧುರು ಉಲ್ಲೇಖ ಮಾಡ್ತಾರೆ. ಮೋಕ್ಷ ಧರ್ಮೇಶು ಅಂತಾರೆ. ಇಲ್ಲಿ ಮಹಾಭಾರತ ಕೊಡಲಿಲ್ಲ ಅವರು. ಮೋಕ್ಷ ಧರ್ಮದಲ್ಲಿ ನಾನು ಹೇಳುತ್ತೇನೆ ಮಾತನ್ನು ಎತ್ತಿ, ಆಯಿತಾ ಕೇಳಿತು. ಆ ಹೊತ್ತಿನಲ್ಲಿ ಬಂದ ಗೆರೆ ಕೊಡುವುದು ಅದು ಮೋಕ್ಷಕ್ಕಾಗಿ ಹೇಳಿತ್ತು. ಇತರ ಆಪತ್ತಿಗೋ ದಾನಕ್ಕೋ ರಾಜಧರ್ಮಕ್ಕೋ ಹೇಳಿದ್ದಲ್ಲ. ವಾಯುರ್ಭೀಮೋ ಭೀಮನಾದೋ ಮಹೋಜಾ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವರ್ತಿರ್ದೆ ಹಿನಾಂ ದೇಹಭಾತೆ
ತಸ್ಮಾದ್ವಾಯು ದೇವದೇವೋ ವಿಶಿಷ್ಟ ಇತಿ ಮೋಕ್ಷಧರ್ಮೇಶು. ಆಚಾರ್ಯರ ಉದ್ಧಾರ ಇದು. ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವದಲ್ಲಿ ಬಂದಿರತಕ್ಕ ಗೆರೆ ಇದು. ವಾಯುದೇವರೇ ಸರ್ವೋತ್ತಮನು, ದೇವತೆಗಳಲ್ಲಿ ಮಿಗಿಲಾದವನು ಎನ್ನುವ ಮಾತು ಅಂತ. ಅನಾವೃತ್ತಿ ದೇಹಿನಾಂ ದೇಹಭಾತಿ, ಪ್ರತ್ಯಕ್ಷ ಇದು. ಮನುಷ್ಯ ದೇಹವನ್ನು ತೊರೆದಾಗ, ಬಿದ್ದಾಗ ಉಸಿರು ನಿಲ್ಲುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅನಾವೃತ್ತಿ ಅನಸ್ಯ ಪ್ರಾಣಸ್ಯ ಅವೃತ್ತಿ. ಅಲ್ಲಿಲ್ಲ, ಚೇಷ್ಟೆ ಇಲ್ಲ, ಉಸಿರು ನಿಂತಿತು, ದೇಹವಿತ್ತು. ಅನಸ್ಯ ಆವೃತ್ತಿ ದೇಹಭಾತೆ ದೇಹಿನಾಂ. ಜೀವ ದೇಹವನ್ನು ತೊರೆದಾಗ ಜೀವಿನೊಟ್ಟಿಗೆ, ಜೀವದೊಟ್ಟಿಗೆ ಈ ಪ್ರಾಣನು ಹೊರಟ. ಸ ಏನಾನ್ ಬ್ರಹ್ಮ ಗಮಯತಿ ಅಂತ ಹೊರಟ. ಎಲ್ಲಿವರೆಗೆ? ಜನ್ಮಾಂತರಕ್ಕೆ ಮಾತ್ರ ಅಲ್ಲ, ದೇವರೆಡೆ ಸಾಗುವವರೆಗೂ ಹೋಗ್ತಾನೆ ಅವನು. ಚರಮದೇಹ ಬೀಳುವಲ್ಲಿಯೂ ಇದ್ದಾನೆ. ಕೇವಲ ಒಂದು ಅನ ಅಲ್ಲ. ಅನ ಅಂದರೆ ಪ್ರ ಆ ಅನ, ಅಪ ಆ ಅನ, ವಿ ಆ ಅನ, ಉತು ಆ ಅನ, ಸಂ ಆ ಅನ. ಇಷ್ಟು ಪ್ರಾಣಾಪಾನ ವ್ಯಾನೋದಾನ ಸಮಾನ. ಇನ್ನೂ ಉಂಟು, ಹೇಳೋದಿಲ್ಲ. ನಾನು ಹೇಳಿದ್ದೇನೆ ಎಷ್ಟೋ ಸರ್ತಿ, ಹೇಳೋದಿಲ್ಲ. ಇಷ್ಟು ಜನ ನಮ್ಮಲ್ಲಿದ್ದಾರೆ. 10 ವಾಯುಗಳು ಮಾತ್ರ ಅಲ್ಲ, ಬೇರೆಯವರು ಇದ್ದಾರೆ. ಅವರೆಲ್ಲರ ಚೇಷ್ಟೆ ಮುಗಿದು ಹೋಗುತ್ತೆ, ಆದರೆ ಅವರೊಟ್ಟಿಗೆ ಹೋಗ್ತಾರೆ. ಅನಾವೃತ್ತಿರದೇಹಿನಾಂ ದೇಹಪಾತೆ. ಬಹಳ ಚಂದವಾದ ಗೆರೆ. ಭಾರತದ ಮಾತು ಪ್ರಾಣದೇವನ ಜೀವೋತ್ತಮತ್ವವನ್ನು ಸಾಧಿಸುವ ವಾಯು ಶಬ್ದವನ್ನು ಇಟ್ಟುಕೊಂಡು ವಾಯುರ್ಭೀಮ ಭೀಮನಾದೋ ಮೋಜ ಅಂತ ವಾಯು ಜೀವೋತ್ತಮ ಅನ್ನತಕ್ಕಂಥ ಗೆರೆಯನ್ನೇ ಎತ್ತಿ ಹೇಳಿದ್ರು. ಅದಕ್ಕೆ ಹೇಳಿದೆ ಎಷ್ಟು ಸೋರ್ಸ್ ಇದೆ ಆ ಗೆರೆ ಹೊರಗೆ ಬರಲಿಕ್ಕೆ, ಎಷ್ಟು ದೊಡ್ಡ ಪ್ರೇರಣೆ ಶಕ್ತಿ ಇದೆ ಅಂತ. ನೀವೆಲ್ಲ ಮಾತು ಹೇಳ್ತೀರಿ, ಶ್ರುತಿ ಹೇಳಬೇಕಲ್ಲ. ನಮ್ಮದು ಶ್ರುತಿ ಗಟ್ಟಿ. ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂತ ಭಾರತವೇ ವೇದ ಆದರೂ ಆಚಾರ್ಯರು ಶ್ರುತಿ ಕೊಡ್ತಾರೆ. ಅದರಲ್ಲಿ ಪಂಡಿತಾಚಾರ್ಯ ಹೇಳುವಾಗ ಶ್ರುತಿ ಶತಂ ಇತಿಹಾಸಾದಿ ಚಾಕರಣಯಾಮಃ ಅಂತ ಒಂದೊಂದು ಸಿದ್ಧಾಂತಗಳ ಗೆರೆಗಳಿಗೆಲ್ಲ ಎಷ್ಟೆಲ್ಲ ಮಾತುಗಳು ಮಾರ್ಯಾರೆ. ಮತ್ತೆ ಮತ್ತೆ ಹೇಳ್ತಾರಲ್ಲ ಕೂತ್ಕೊಂಡು ಅಂತ. ಶ್ರುತಿ ಹೇಳ್ತಾರೆ, ತಸ್ಮಾತ್ ವಾಯುರೇವ ವ್ಯಷ್ಟಿ ವಾಯು ಸಮಷ್ಟಿ ಅಪಪುನರ್ ಮೃತ್ಯುಂಜಯ ದೇವಂ ವೇದ ಅಂತ. ವಾಯುದೇವನನ್ನು ವ್ಯಷ್ಟಿ ಸಮಷ್ಟಿ ಅಂತ ಶ್ರುತಿ ಕರೆದಿದೆ. ಅವನಿಂದಾಗಿ ನಮಗೆ ಮೃತ್ಯು ಪರಿಹಾರ ಆಗತ್ತೆ, ಮೋಕ್ಷ ಸಿಗತ್ತೆ. ಈ ವಂಶೀಧರ ಅರ್ಥಪರಿವಾಗಿ ಇದನ್ನು ಎತ್ತಿಕೊಳ್ತಾನೆ. ಅಂದರೆ ವಿಜಯಧ್ವಜರು ಈ ಮಾತುಗಳನ್ನೆಲ್ಲ ಎತ್ತಿಕೊಂಡಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ. ಅದನ್ನು ಕದ್ದುಕೊಂಡು ಅವನು ಬರಿತಾನೆ ವಂಶೀಧರಿ ಬರೆಯುವಾಗ. ವ್ಯಾಖ್ಯಾನಕಾರರೆಲ್ಲ ಆಚೀಚೆ ನೋಡ್ತಾ ಇರ್ತಾರೆ ಕಾಲಘಟ್ಟಗಳಲ್ಲಿ. ವಿಜಯಧ್ವಜರು ಯಾವುದೇ ಶಬ್ದಗಳನ್ನು ಹಾಕಲಿಲ್ಲ, ಗ್ರಂಥಗಳ ಹೆಸರು ಕೊಟ್ಟಿಲ್ಲ, ಪ್ರಮಾಣಗಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಅವರು. ಅಂದರೆ ಇವತ್ತು ಪ್ರಿಂಟ್ ಆದ ಹೊತ್ತಗೆಗಳ ಕ್ರಮ ಹಾಗೆ. ಅದು ಯಾರು ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ, ಅವರು ಕೊಟ್ಟಿದ್ದಾರೋ ಇಲ್ಲವೋ ಅರ್ಥ ಆಗುವುದಿಲ್ಲ. ಹಾಗಾಗಿ ಅವನಿಗೆ ಸೋರ್ಸುಗಳು ಗೊತ್ತಿಲ್ಲ, ಶ್ಲೋಕಗಳು ಗೊತ್ತಿವೆ, ಕೋಟ್ ಮಾಡ್ತಾನೆ. ಅವನು ಬರೀತಾನೆ, ಭಾಳ ಚಂದ ಬರೆದಿದ್ದಾನೆ ಮಾತ್ರ. ಇದಕ್ಕೆ ಅವತರಣಿಕೆ ಕೊಡುವಾಗ ವಾಯುಜ್ಞಾನಸ್ಯಾಪಿ ಮೃತ್ಯು ತರಣ ಅಪರ ಪರ್ಯಾಯ ಮೋಕ್ಷ ಹೇತುತ್ವೇ ಶ್ರುತಿ ಉಚ್ಯತೆ ಅಂತ. ವಾಯುದೇವರ ಎಚ್ಚರದಿಂದಲೂ ಸಾವು ದಾಟುವ, ಅಂದರೆ ಮೋಕ್ಷ ಪಡೆಯುವ ವಿಷಯದಲ್ಲಿ ಒಂದು ಶ್ರುತಿಗೆರೆ ಇದೆ ಅಂತ ಇದೇ ಬರಿತಾ. ಮಧ್ವಾಚಾರ್ಯ ಕೊಟ್ಟ ಗೆರೆ ಯಾರು ಕೊಟ್ಟದ್ದು, ಎಲ್ಲಿಂದ ಬಂದದ್ದು ಹೇಳೋದಿಲ್ಲ. ಕದ್ದುಕೊಂಡವರ ಕತೆ ಹಾಗೆ ಹೇಳೋದಿಲ್ಲ, ತೋರಿಸಿಬಿಡ್ತಾರೆ ನಮ್ಮ ಹತ್ರ ಉಂಟು ಅಂತ, ಸಿಕ್ಕಿ ಬೀಳ್ತಾರೆ. ಆದರೆ ಅವನು ಕದ್ದದ್ದು ಇನ್ನೊಬ್ಬರಿಂದ, ಅವರು ಹೇಳಿಕೊಂಡಿಲ್ಲ. ಕಷ್ಟ ಅಂದರೆ. ಆದರೆ ಅರ್ಥವನ್ನು ಕೊಡುವಾಗ ಸಮಗ್ರವಾಗಿ ವ್ಯವಸ್ಥೆ ಕೊಟ್ಟರು. ಕೃಷ್ಣ ಹೇಳಿದ ಮಾತು, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಅಂತ. ನನಗೆ ಗೊತ್ತು ನಿನ್ನಲ್ಲಿ ಏನೆಲ್ಲ ಇದೆ ಅಂತ. ಮೋಕ್ಷವು ನೀನು ಕೊಡುವ ಯೋಚನೆಯಲ್ಲಿದ್ದೀಯ ನನಗೆ ಗೊತ್ತು. ಯಾಕೆ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಇದನ್ನು ಆಚಾರ್ಯ ತೋರಿಸಿಕೊಟ್ಟದ್ದು ನಮಗೆ. ಪ್ರಾಣನಿಗೂ ಯೋಗ್ಯತೆ ಇದೆ ಭಗವಂತನಲ್ಲಿ ಹೇಳಿಸಿಕೊಟ್ಟು ಅಂತ, ಲಕ್ಷ್ಮೀ ಅಂತೆ ಅಂತ. ಹಾಗಾಗಿ ಈ ಮಾತನ್ನು ಕೊಟ್ಟ ನಂತರ ನಮಗೆ ವ್ಯಷ್ಟಿ ಸಮಷ್ಟಿ ಅರ್ಥ ಆಯಿತು. ಶಬ್ದ ಕೇಳಿತು, ಅರ್ಥ ಎಂತ ಹೇಳಿದ್ರಿ? ಪ್ರಾಣನು ವ್ಯಷ್ಟಿ ಸಮಷ್ಟಿ, ಮೋಕ್ಷ ಕೊಡ್ತಾನೆ, ಅಭಯವನ್ನು, ಸಂಸಾರದ ಬಂಧನವನ್ನು ನಿವೃತ್ತಿಗೊಳಿಸ್ತಾನೆ. ಅರ್ಥ ಏನು? ಅದಕ್ಕೂ ಆಚಾರ್ಯ ಶರಣ. ಮತ್ತೆ ಆಚಾರ್ಯ ಹೇಳ್ತಾರೆ ನೋಡಿ, ಅವರ ಮಾತುಗಳಿಗೂ ಅವರು ಕೊಟ್ಟ ಶ್ರುತಿಗಳಿಗೂ ಅವರೇ ಅರ್ಥ ಕೊಡ್ತಾರೆ. ಅದಕ್ಕೆ ಅರ್ಥ ಕೊಡಲಿಕ್ಕೆ ಪುರಾಣ ಕೊಡ್ತಾರೆ, ಪ್ರಮಾಣ ಕೊಡ್ತಾರೆ. ಬಾಯಲ್ಲಿ ಹೇಳುವುದೇ ಇಲ್ಲ, ಎಲ್ಲ ಇಲ್ಲಿದೆ ಅಲ್ಲಿದೆ ತೋರಿಸುವುದಷ್ಟೇ ಅವರ ಕೆಲಸ. ಎಂಥ ಅದ್ಭುತವಾದಂಥ ಕೆಲಸಗಳು. ಪಂಚಭೂತ ಮನೋಬುದ್ಧಿ ರುದ್ರಾಣಂ ಪ್ರತಿದೇಹಕಂ ಬಾಹ್ಯತಶ್ಚಾಪಿ ನೇತೃತ್ವಾತ್ ವಾಯು ವ್ಯಷ್ಟಿ ಸಮಷ್ಟಿಕ. ಪಂಚಭೂತ ಮನೋ ಬುದ್ಧಿ ರುದ್ರಾಣಂ ಪ್ರತಿದೇಹಕಂ ಬಾಹ್ಯತಶ್ಚಾಪಿ ನೇತೃತ್ವಾತ್. ಪ್ರತಿಯೊಬ್ಬರನ್ನು ಸಹ ಹೊರಗಿನಿಂದಲೂ ಒಳಗಿನಿಂದಲೂ ನಿಯಮನ ಮಾಡುವುದರಿಂದ ಪ್ರಾಣನು ವ್ಯಷ್ಟಿ, ಪ್ರಾಣನು ಸಮಷ್ಟಿ. ಇದು ಉಪಾಸನೆಯ ಮುಖ. ಇತಿ ಪ್ರಭಂಜನೆ. ಟೆಸ್ಟ್ ಹೆಸರು ಅಂತ ಕೇಳಿದರೆ ಇದು ಪ್ರಭಂಜನದಲ್ಲಿ ಉಂಟು. ಪ್ರಭಂಜನ ಅಂದರೆ ಪ್ರಾಣನ ಹೆಸರು. ಇದು ಪ್ರಾಣನದ್ದೇ ಟೆಸ್ಟು. ಪ್ರಾಣನ ಕೆಟಗರಿಯ, ಪ್ರಾಣನ ಯೋಗ್ಯತೆಯ ಬಗ್ಗೆ ಮಾತಾಡ್ತದೆ. ಪಂಚಭೂತ ಮನಸ್ಸು ಬುದ್ಧಿ ರುದ್ರಾಣಂ. ರುದ್ರನನ್ನು ಇಟ್ಟುಕೊಳ್ಳುವ, ರುದ್ರನನ್ನು ನಿಯಮನ ಮಾಡ್ತಾನೆ. ಮತ್ತು ರುದ್ರ ಪತ್ನಿ ಬುದ್ಧಿಭಿಮಾನಿ ಪಾರ್ವತಿಯ ನಿಯಮನ ಮಾಡ್ತಾನೆ. ಮತ್ತು ಮನಸ್ಸು
ಅದು ಸ್ಕಂದ, ಅವನ ನಿಯಮನ ಮಾಡ್ತಾನೆ ಅವನ ಮಗ. ಆನಂತರ ಪಂಚಭೂತದಲ್ಲಿ ಮಹಾಭೂತ ಅದು ಆಕಾಶ, ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನಿ ರಾಪಾಧ್ಯ ಪೃಥ್ವಿ ಅಂತ ಹೇಳಿಕೊಂಡು ಒಂದರ ಒಂದು ಕೆಳಗೆ ಹುಟ್ಟಿದ್ದು. ಅದರಿಂದ ಮಹಾಭೂತ ಪಂಚಭೂತದಲ್ಲಿ ಆಕಾಶ, ಅದರ ಅಭಿಮಾನಿ ವಿಘ್ನರಾಜ ಗಣಪತಿ, ಅದು ಇನ್ನೊಬ್ಬ ಮಗ. ಟೋಟಲಿ ಶಿವ ಕುಟುಂಬವನ್ನು ರಕ್ಷಣೆ ಮಾಡುವ ಮೂಲಕ ಅಂತ ಹೇಳಿದ್ರು. ಈ ಗೆರೆಗಳೆಲ್ಲ ಖುಷಿ ಇರುತ್ತೆ, ಅದಕ್ಕೆ ಹೇಳಿದೆ. ಎಂತ ಅರ್ಥ ಮಾಡ್ತಾರೆ ಗೊತ್ತಿಲ್ಲ. ಅದರೊಟ್ಟಿಗೆ ರುದ್ರನ ಮಕ್ಕಳೆಲ್ಲ ಪಂಚಭೂತಕ್ಕೆ ಅಭಿಮಾನಿಗಳು. ರುದ್ರಸ್ಯಾಪಿ ಸೂನಮಃ ಅಂತಾರೆ. ರುದ್ರನ 5 ಮಕ್ಕಳಿದ್ದಾರೆ, ಅವರ ಹೆಸರು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಅವರ ಹೆಸರು. ಪ್ರಾಣದೇವರದ್ದಾಯ್ತಲ್ಲ, ದೇವರದ್ದು ಪ್ರಾಣ ಹೆಸರುಂಟು, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ. ಅದೇ ಹೆಸರುಗಳು ಪ್ರಾಣನಲ್ಲಿ ಉಂಟು, ಅದೇ ಹೆಸರುಗಳು ರುದ್ರನ ಮಕ್ಕಳಲ್ಲಿ ಉಂಟು. ಅದು ಪಂಚಭೂತಗಳ ಒಡೆಯರವರು. ಹಾಗೆ ರುದ್ರನ ಗಡನಗಳನ್ನೆಲ್ಲ ಹೊತ್ತು ನಿಂತಿರತಕ್ಕಂಥ ವ್ಯಕ್ತಿ ಇನ್ನೇನು ಹೇಳುವ. ನಮಗೆಲ್ಲ ಸಂಹಾರಕಾರಕ ಮೃತ್ಯುದೇವತೆ ಮೃತ್ಯುಂಜಯ ಶಿವ. ಆದರೆ ಆ ಶಿವನ ಉಸಿರು ನಿಂತದ್ದು. ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂಕಂಚಿತ್ ಉಪಾಶ್ರಿತ ಹೇಳಿದಾಗೆ ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತ. ಇದು ಮಹಾಭಾರತದ್ದಿಗೆ. ಈ ರುದ್ರ ಇಡೀ ಲೋಕವನ್ನು ಕಂಟ್ರೋಲ್ ಮಾಡಿದರೆ ಆ ರುದ್ರನನ್ನು ಕಂಟ್ರೋಲ್ ಮಾಡುವವ ಪ್ರಾಣ, ಅವನ ಅಪ್ಪ ನಾರಾಯಣನಿಗೆ ಯಾರಿಲ್ಲ ಅಂತ. ಹೀಗೆ ಬಹಳ ಚಂದವಾಗಿ ವ್ಯಷ್ಟಿ ಪ್ರತಿ ವ್ಯಕ್ತಿಯನ್ನು ನಿಯಮನ ಮಾಡೋದ್ರಿಂದ, ವ್ಯಷ್ಟಿ ಸಮಷ್ಟಿಯಾಗಿ ನೋಡಿಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಸಮಷ್ಟಿಯೇನ ಅಶ್ನುತೆ ವ್ಯಾಪ್ನೋತೀತಿ ಅಷ್ಟಿಹಿ ಅಂತ ನೋಡಿಕೊಳ್ಳೋದ್ರಿಂದ ಅವನು ಸಮಷ್ಟಿ ಅಂತ. ಬಹಳ ಚಂದವಾಗಿ ಪ್ರಾಣನ ಒಂದು ಶ್ರೈಷ್ಟ್ಯವನ್ನು ಹೇಳುತ್ತಾ ವಾಯು ಜೀವೋತ್ತಮ ಯಾಕೆ, ವಾಯು ಮುಖ್ಯಧಿಯ ಅನ್ನುವುದು ಹೇಗೆ ಬಂತು ಅನ್ನುವುದನ್ನು ತೋರಿಸಿಕೊಟ್ರು. ಮಗದೊಂದು ಇಲ್ಲಿಯ ಗೆರೆ ಇರುವುದು ಸ್ತಂಡಿಲೆ ಮಂತ್ರ ಹೃದಯ ಅಂದೆ, ತೋಯೆ ನೀರಿನಲ್ಲಿ ಆರಾಧನೆ, ನೆಲದಲ್ಲಿ ಆರಾಧನೆ ಆಯಿತು. ಕೊನೆಗೆ ಭೋಗೈಹಿ ಆತ್ಮಾನಂ ಆತ್ಮನಿ, ಭೋಗೈಹಿ ಆತ್ಮಾನಂ ಆತ್ಮನಿ, ಆತ್ಮಾನಂ ಆತ್ಮನಿ. ಆತ್ಮಶಬ್ದಗಳು ಬಹಳ ತೊಂದರೆ ಕೊಡುವ ವಸ್ತುಗಳು ನಿಜವಾಗಿ. ಇಲ್ಲಿಯೂ ಆಚಾರ ಮಾತಾಡಿಸ್ತಾರೆ ನಮಗೆ. ಎಲ್ಲ ವ್ಯಾಖ್ಯಾನಕಾರರು ಬರೆಯುವಾಗ ಹೀಗೆಲ್ಲ ಹೇಳ್ತಾರೆ. ಶ್ರೀಧರ ಮಾತಾಡಲಿಲ್ಲ ಇಲ್ಲಿ, ಪ್ರಾಣನ ಚಿಂತನೆಯಲ್ಲಿ ಬಂದಾಗ ರಾಧಾರಮಣ ಮಾತಾಡಲಿಲ್ಲ. ಹೆಚ್ಚಿನವರಿಗೆ ಅರ್ಥ ಆಗೋದಿಲ್ಲ ವಾಯು ಮುಖ್ಯದಿಯ ಅಂದರೆ ಏನು ಅಂತ. ಆಚಾರ ಮಾತ್ರ ಬಿಡಿಸಿದ್ದು ಇಷ್ಟು ಇದುಂಟಲ್ಲ ಅಲ್ಲಿ ಅಂತ. ಹಾಗೆ ಭೋಗೈರಾತ್ಮಾನಮಾತ್ಮನೆ ಎನ್ನುವಲ್ಲಿ ಶ್ರೀಧರಿಯ ಏನು ಹೇಳೋದಿಲ್ಲ. ಅದರವರ ಫಾಲೋವರ್ಸ್ ಹೇಳ್ತಾರೆ, ವಂಶೀಧರ ಹೇಳ್ತಾನೆ ಮನಸ್ಸಿ ದೇಹೇವ ಅಂದರೆ ಸ್ವಶರೀರೇವ ಜೀವಂ ಅಂತ. ಭೋಗೈಹಿ ಅಂದರೆ ಅಲಂಕಾರಾದಿ ದ್ರವ್ಯಗಳಿಂದ ಆರಾಧನೆ ಮಾಡಬೇಕು. ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿ ಜೀವನನ್ನು ಪೂಜಿಸಬೇಕು. ಈ ದೇವರು ಹೇಳ್ತಾ ಬಂದದ್ದು. ಒಂದು ಸ್ವಲ್ಪ ಎಚ್ಚರ ಆಗಬೇಕು. ಗೆರೆ ಇನ್ನೊಮ್ಮೆ ಹೇಳುತ್ತೇನೆ. ಸೂರ್ಯೇತು ವಿದ್ಯೆಯಾತ್ರಯ್ಯ ಹವಿಷಾಗ್ನೌ ಯಜೇತ ಮಾಂ. ಕೃಷ್ಣ ಹೇಳ್ತಾ ಇದ್ದಾನೆ ಉದ್ಧವನ ಹತ್ರ, ನನ್ನನ್ನು ಪೂಜೆ ಮಾಡು ಅಂತ. ಎಲ್ಲ ಕನ್ವಯ ಅದು, ಪ್ರತಿಯೊಂದು ಕಡೆಯಲ್ಲಿ ಅನ್ವಯ. ಆತಿಥ್ಯೇನ ತ್ವಿಪ್ರಾಗ್ರೆ ಗೋಶ್ವಂಗ ಯವಶಾದಿನ ವೈಷ್ಣವೇ ಬಂಧು ಸತ್ಕೃತ್ಯ ಹೃದಿಕೆ ಧ್ಯಾನ ನಿಷ್ಠಯ ವಾಯು ಮುಖ್ಯದಿಯ ಯಜೇತಮಾಂ. ಅಲ್ಲಿಗೆ ಅನ್ವಯ ಅಲ್ಲ. ತೋಯೇ ದ್ರವ್ಯ ಪುರಸ್ಕೃತೈ ಸ್ತಂಡಿಲೆ ಮಂತ್ರಹೃದಯೈ ಭೋಗೈ ಆತ್ಮಾನಮಾತ್ಮನಿ ಕ್ಷೇತ್ರಜ್ಞಂ ಸರ್ವಭೂತೇಷು ಸಮತ್ವೇನ ಯಜೇತ ಮಾಂ. ಆರಂಭದಲ್ಲಿಯೂ ಸಂಕಲ್ಪದಲ್ಲಿಯೂ ಕೃಷ್ಣ ಹೇಳಿದ ನನ್ನನ್ನು ಪೂಜಿಸು, ಕೊನೆಯಲ್ಲಿ ಹೇಳ್ತಾನೆ ಇಲ್ಲೆಲ್ಲ ಕಡೆ ನನ್ನನ್ನು ಪೂಜಿಸು ಅಂತ. ನನ್ನನ್ನು ಪೂಜಿಸಿ ಹೇಳುವಾಗ ದೇಹದಲ್ಲಿ ಜೀವನನ್ನು ಪೂಜಿಸು ಅಂತ ಹೇಳುವುದೇನು? ತಲೆ ಖರ್ಚು ಯಾರು ಮಾಡಲಿಲ್ಲ. ಮತ್ತೆ ಮೆಲ್ಲಕ್ಕೆ ಕರೆಕ್ಷನ್ ಮಾಡಲಿಕ್ಕೆ ಹೋದರು 1-2-3 ಜನ. ಗಂಗಾ ಸಹಾಯ ಆಗಲಿ, ಗಿರಿಧರ ಆಗಲಿ, ವಿಶ್ವನಾಥ ಆಗಲಿ, ಸುದರ್ಶನ ಎಲ್ಲ ಹೇಳ್ತಾರೆ ಮಧ್ಯೆಯಲ್ಲಿ ಹೇಳುವಾಗ. ಅದು ಹೀಗೆ ಎಂತ ಅಂದರೆ ಶಾಸ್ತ್ರ ನಿಷಿದ್ಧ ಭೋಗೈಹಿ ಅಂತ. ಒಳ್ಳೆಯ ವಸ್ತುಗಳನ್ನು ತಿನ್ನುವ ಮೂಲಕ ಜೀವನವನ್ನು ಗಟ್ಟಿ ಮಾಡು ಅಂತ ಹೇಳಿಕೊಳ್ಳಿಕ್ಕೆ ಅಂತ. ವೀರರಾಘವ ಭಗವತ್ ಪ್ರಸಾದಾಚಾರ್ಯ ಸ್ವಲ್ಪ ಸೇರಿಸಿದ್ರು, ವ್ರತಮ್ಮಿನ ನಾತ್ಮ ಕ್ಲೇಶೈತವ್ಯ ಅಂತ. ಏನಾದರೂ ವ್ರತ ನಿಯಮಗಳು ಬಂದಾಗ ಮಾತ್ರವೇ ಸ್ವಲ್ಪ ಕನ್ಸಿಡರ್ ಮಾಡಿ ಅದು ತಿನ್ನಬೇಡಿ, ಇದು ಮುಟ್ಟಬೇಡಿ, ಅದು ಉಪವಾಸ, ಇದು ಬಿಡಿ ಅಂತ. ಮತ್ತು ಯಾವಾಗಲೂ ಹಾಗೆಲ್ಲ ದಂಡನೆ ಮಾಡಬೇಡಿ ಅಂತ. ಇದೆಲ್ಲ ಗಮ್ಮತ್ತು. ಭಾಗವತದ ವ್ಯಾಖ್ಯಾನ ಓದಿಕೊಂಡ್ರೆ ಗಡ್ದೂಟ ಮಾಡಲಿಕ್ಕೆ ಸಿಗ್ತದೆ. ಏನು ವ್ಯಾಖ್ಯಾನಕಾರಕ್ಕೆ ಹೋಗಿ ವ್ರತಂ ವಿನ, ಏನಾದರೂ ವ್ರತ ನಿಯಮಗಳಿದ್ದರೆ ಅದು ಹೊರತುಪಡಿಸಿ ಮತ್ತೆ ಯಾವಾಗಲೂ ಆತ್ಮ, ಜೀವಕ್ಕೆ ತೊಂದರೆ ಕೊಡಬೇಡ್ರಿ. ಯಾರ ಜೀವಕ್ಕೆ ತೊಂದರೆ ಕೊಡ್ತಾರೆ ಇವ್ರು ಹೇಳೋದು ಅದನ್ನು ಪೂಜೆಯ. ಆದರೆ ಆಚಾರ ಬರೆಯುವಾಗ ಈ ವಿಜಯಧ್ವಜರು ಎತ್ತಿಕೊಂಡ್ರು, ಅವರು ಆಕ್ಷೇಪವನ್ನು ಚಂದ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಈ ಅರ್ಥವನ್ನು ನೋಡಿಕೊಂಡ್ರು ಅವರು. ಇಂಥದ್ದು ಕಥೆ ಎಲ್ಲ ಆತ್ಮಾರಾಧನೆ ಅಂತ ಒಂದು ಉಂಟಲ್ಲ ತಂತ್ರದಲ್ಲಿ ಅಂತ ಹೇಳ್ತಾರೆ. ಅದನ್ನು ಏನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸ್ವಾತ್ಮನಿಷ್ಠಃ ಹರಿಪೂಜ್ಯ ಆತ್ಮನಾಮತಯ ಅಶನಾಧಿಕೈ ಆತ್ಮನಾಮ ಅಶನಾಧಿಕೈ ತತ್ಸಂಬಂಧಾತ್ ಜೀವ ಆತ್ಮಶಬ್ದ ಪ್ರಕೀರ್ತಿತ ಆತ್ಮ ಅಪಿ ಪರಿಕೀರ್ತಿತ ಅಂತ. ಆತ್ಮನಿಷ್ಠಃ ಹರಿಪೂಜ್ಯ, ಆತ್ಮನಲ್ಲಿ ದೇವರನ್ನು ಪೂಜೆ ಮಾಡಬೇಕು. ಆತ್ಮ ಅಂತ ಹೆಸರಿನಲ್ಲಿ ಹೇಗೆ ಕೇಳಿದರೆ ಭೋಗೈಹಿ ಅಶನಾದಿಗಳಿಂದ ಊಟ ಕೊಡುವ ಮೂಲಕ ಅಂತ. ತತ್ಸಂಬಂಧಾದ ಆತ್ಮಶಬ್ದ ಜೀವೇಚ,
ಆ ಆತ್ಮನಿಂದಾಗಿ ಜೀವನಿಗೂ ಆತ್ಮ ಅಂತ ಹೆಸರು ಬಂದಿದೆ ಅಂತ ಇತಿ ವಚನ ಅಂತ ಬರೀತಾರೆ ಅವರು ಅಷ್ಟೇ. ಇದು ಮಧ್ವಾಚಾರ್ಯ ಕೊಟ್ಟ ಗೆರೆ. ಮಧ್ವಾಚಾರ್ಯ ಕೊಡುವಾಗ ಸ್ವಾತ್ಮನಿಷ್ಠ ಕೊಟ್ಟಿದ್ದಾರೆ. ಎಷ್ಟು ಪಾಠ ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ. ಸ್ವಾತ್ಮನಿಷ್ಠ ಹರಿಪೂಜ್ಯ ಆತ್ಮನಾಮ ಅಶನಾದಿಕೈ ತತ್ಸಂಬಂಧಾತ್ ಜೀವ ಆತ್ಮಶಬ್ದ ಅಂತ. ಅವನ ಸಂಬಂಧದಿಂದ ಜೀವನು ಸಹ ಉಪಚಾರತಃ ಅವನಿಗೆ ಔಪಚಾರಿಕವಾಗಿ ಕರೀತಾರೆ ಅಂತ. ನಾವು ತೆಂಗಿನಕಾಯಿ ಅಂತ ಸಿಪ್ಪೆಗೂ ಕರಿತೇವಲ್ವಾ, ಅದು ನಿಜವಾಗಿ ಒಳಗಿದ್ದ ತೆಂಗಿನಕಾಯಿಯಿಂದಾಗಿ ಸಿಪ್ಪೆಗೆ ಹೆಸರು ಔಪಚಾರಿಕವಾಗಿ. ಅದು ಒಡೆದ ನಂತರ ಕಿತ್ತ ನಂತರ ಅದು ಸಿಪ್ಪೆ ಕೆರಟೆ, ತೆಂಗಿನಕಾಯಿ ಬೇರೆ ಆಗುತ್ತೆ, ಒಳಗಿನ ಸೊತ್ತು ಮಾತ್ರ. ಔಪಚಾರಿಕವಾಗಿ ಆ ಆತ್ಮ ಇಲ್ಲಿ ಇರ್ಲಿಕ್ಕೆ ಹೋಗಿ ಜೀವನಿಗೊಂದು ಅವನ ಪ್ರತಿಬಿಂಬನಾದ್ರಿಂದ ಜೀವನಿಗೂ ಆತ್ಮ ಅಂತ ಹೆಸರು ಬಂತು. ಅದರಿಂದ ತತ್ಸಂಬಂಧಾದ ಆತ್ಮಶಬ್ದ ಜೀವೇಪಿ ಉಪಚಾರತಃ ಅಂತ ಇತಿ ಆತ್ಮ ಸಂಹಿತಾಯ ಇದಾಚಾರ್ಯರ ಕೃತಿಯ ಹೆಸರು. ಆಚಾರ್ಯ ಕೊಟ್ಟದ್ದು ಇದು ಆತ್ಮನ ಬಗ್ಗೆ ಮಾತಾಡುವ ಕೃತಿಯಲ್ಲಿ ಬಂದಿದೆ ಅಂತ. ಆತ್ಮ ಸಂಹಿತೆ ಎಂದು ಬಂದಿದೆ, ಅದರಲ್ಲಿ ಆತ್ಮನ ಬಗ್ಗೆ ಈಗ ಹೇಳಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅವ್ರು, ಏನು ಹೇಳ್ತಾರೆ, ಜೀವನಲ್ಲಿ ಭಗವಂತನ ಪೂಜೆ ಅಂತ. ಆತ್ಮನಿಷ್ಠ ಹರಿಹಿ ಪೂಜೆ, ಅಲ್ಲಿ ಹರಿಪೂಜೆ, ಹರಿಹಿ ಪೂಜ್ಯ, ತನ್ನಲ್ಲಿ ಭಗವಂತನನ್ನು ಪೂಜೆ ಮಾಡಲಿಕ್ಕೆ, ದೇಹದಲ್ಲಿ ಅಲ್ಲ. ಅದ್ರದ್ದು ಹೇಗೆ ಹೇಳಿದ ಅಶನಾದಿಕೈ ಅಂತಲೇ ಊಟವನ್ನೇ. ಆದರೆ ಊಟ ಎನ್ನುವುದೊಂದು ಯಜ್ಞ ಅಂತ ಹೇಳಲಿಕ್ಕೆ ಕಾರಣ. ವೈಶ್ವಾನರ ಯಜ್ಞ ಅದು ಪ್ರಾಣಾದಿ ಆಹುತಿಗಳ ಜೊತೆಯಲ್ಲಿ ನಡೆಯುವಂಥದ್ದು. ಅದು ಕೂತು ಆಗುವಂಥದ್ದು, ನಿಂತುಕೊಂಡು ಓಡಾಡಿಕೊಂಡು ಆಗುವಂಥದ್ದಲ್ಲ, ಅದು ದೇವರ ಪೂಜೆ. ಊಟ ಎನ್ನುವುದು ನಿತ್ಯ ಆಗುವಂಥದ್ದು ದೇವರ ಪೂಜೆ. ಪ್ರತಿನಿತ್ಯ ಅದು ವ್ರತವೇ, ಹರಿವ್ರತ, ಅದು ದೇವರ ವ್ರತ, ದೇವರ ಪೂಜೆಯ ವ್ರತ ಅನ್ನುವ ಎಚ್ಚರವನ್ನು ಕೊಟ್ಟವರು ಆಚಾರ್ಯ ಮತ್ತು ಬಹಳ ಚಂದವಾಗಿ ಇಲ್ಲಿ ಈ ಆತ್ಮ ಉಪಾಸನೆ ಬಹಳ ದೊಡ್ಡದಾದದ್ದು. ಬಹಳಷ್ಟು ಕಡೆಯಲ್ಲಿ ಕೃಷ್ಣನ ಹೇಳ್ತಾನೆ, ಕಾಲ ಆತ್ಮ ಆಗಮೋ ಲೋಕಃ ಸ್ವಭಾವ ಧರ್ಮ ಏವಚ ಇತಿಮಾಂ ಬಹುಧಾ ಪ್ರಾಹು ಗುಣ ವ್ಯತಿಕರೇ ಸತಿ. ನನ್ನನ್ನು ಸುಮಾರು ಬಗೆಯಿಂದ ಕರೀತಾರೆ ಜನ, ಆತ್ಮ ಅಂತ ಹೇಳ್ತಾರೆ ನನ್ನನ್ನು. ಕಾಲ ಆತ್ಮ ಆಗಮ ಧರ್ಮ ಸ್ವಭಾವ ಎಲ್ಲ ಹೆಸರು ನನ್ನದೇ ಅಂತ. ಮತ್ತೊಂದು ಕಡೆ ಇದು ಭಾಗವತದ್ದೇ ಮಾತುಗಳು, ಶ್ಲೋಕಗಳು ಕೃಷ್ಣನೇ ಹೇಳಿದ್ದು. ಮತ್ತೊಂದು ಕಡೆ ಹೇಳ್ತಾನೆ ಅವನು, ಯೇಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖ ಗುರು ಸುಹೃದಃ ದೈವಮಿಷ್ಟಂ. ನಾನು ಜ್ಞಾನಿಗಳಿಗೆ ಏನಾಗ್ತೇನೆ ಕೇಳಿದರೆ ಎಲ್ಲ ಆಗ್ತೇನೆ. ಯೇಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖ ಗುರು ಸುಹೃದಃ ದೈವಂ ಇಷ್ಟಂ. ಏನಲ್ಲ ನಾನು, ಅದರಿಂದ ದೇವರಿಗೆ ನಾನು ತುಂಬ ಜ್ಞಾನಿಗಳಿಗೆ ದೇವರು ಎಲ್ಲ ಬಗೆ ಆಗ್ತಾರೆ ಅಂತ ಅವನು ಹೇಳ್ತಾನೆ. ಮತ್ತೊಂದು ಕಡೆ ಬಂದಾಗ ಅವರು ಹೇಳ್ತಾರೆ, ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ಭಾವಯೇತ್. ಅಂತರ್ಬಹಿಶ್ಚ ಸ್ಥಿರಜಂಗಮೇಶು ಬ್ರಹ್ಮಾತ್ಮ ಭಾವೇನ. ಬಹಳ ಚಂದವಾದ ಶಬ್ದಗಳು. ಒಳಗೆ ಹೊರಗೆ ಭಗವಂತನೇ ತುಂಬಿದ್ದಾನೆ, ಬ್ರಹ್ಮನಾಗಿ ಹೊರಗಿನಿಂದ, ಆತ್ಮನಾಗಿ ಒಳಗಿನಿಂದ. ಜೀವಾಂತರ್ಯಾಮಕೋ ವಿಷ್ಣು ಆತ್ಮನಾಮ ಪ್ರಕೀರ್ತಿತಃ ಅಂತ. ಜೀವನ ಒಳಗಿರತಕ್ಕಂಥ ಅಂತರ್ಯಾಮಿಯಾದ ರೂಪಕ್ಕೆ ಭಗವಂತನಿಗೆ ಆತ್ಮ ಅಂತ ಹೆಸರು, ಬೌದ್ಧ ಹೊರಗಿನವನಿಗೆ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಎಲ್ಲದರಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ. ಒಳಗೆ ಕೂತಿದ್ದಾನೆ, ಹೊರಗೂ ನಿಂತಿದ್ದಾನೆ. ಅದೇ ಅಂತಸ್ಥ ಕಾಲರೂಪೇಣ ಬಹಿ ಪುರುಷರು, ಸುಮಾರು ಹೆಸರುಗಳುಂಟು ಭಗವಂತನಿಗೆ ಒಳಗೆ ಹೊರಗಿರುವುದಕ್ಕೆ. ಅದರಿಂದ ಇಲ್ಲಿ ಹೇಳ್ತಾನೆ ಆತ್ಮ ಮತ್ತು ಬ್ರಹ್ಮ ಅಂತ. ಅದರಿಂದ ಆತ್ಮ ಉಪಾಸನೆ, ಆತ್ಮಾರಾಧನೆ ಅಂದರೆ ಅದಾಗುವುದಿಲ್ಲ ರೀ. ಅವ್ರಿಗೆ ಹೇಳಿದ್ದಷ್ಟೇ. ವಿಜಯಧ್ವಜರ ಪೂರ್ವಪಕ್ಷವಾಗಿ ಇಟ್ಟುಕೊಂಡ್ರು, ಉತ್ತರವನ್ನು ಕೊಟ್ಟರು. ಪೂರ್ವಪಕ್ಷಿ ಯಾಕೆ ಅಂತ ಸಂಗತಿಯ ಬಗ್ಗೆ ವಿವರಣೆ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲೇ ಇಲ್ಲ. ತಾಂತ್ರಿಕರ ಪ್ರಕ್ರಿಯೆ ಅಂತ ಹೇಳಿಬಿಟ್ರು ಅವರು. ಅದು ಅಶುದ್ಧ. ಅಂದರೆ ಎಲ್ಲದರಲ್ಲಿ 3 ಬಗೆ ಉಂಟು. ರಾಜಸ ತಂತ್ರ ಇದೆ, ತಾಮಸ ತಂತ್ರ ಇದೆ, ವೈಷ್ಣವ ತಂತ್ರ ಇದೆ. ಶುದ್ಧ ತಂತ್ರಗಳಿವೆ, ಅಶುದ್ಧ ತಂತ್ರಗಳಿವೆ. ಹಾಗಾಗಿ ಇತರ ತಂತ್ರಗಳಲ್ಲಿ ಹೇಳಲಿಕ್ಕೆ ಅದು ಆಗುವುದಿಲ್ಲ. ಆತ್ಮಾರಾಧನೆ ಸರಿ ಇಟ್ಟುಕೊಳ್ಳಿ, ಆಗ್ತದ? ಆತ್ಮ ಅಂದರೆ ಯಾರು? ಜೀವ ಅಂತ ತಾನೇ. ದೇಹದಲ್ಲಿ ಕೂತ ಜೀವನನ್ನು ಪೂಜೆ ಮಾಡುವುದು. ಎಂಥದಕ್ಕೆ ಜೀವನನ್ನು ಪೂಜೆ ಮಾಡಬೇಕು? ಜೀವನೂ ದೇವರು ಅಂತ ಹೇಳಿಕೊಂಡ? ಇಲ್ಲಿ ಹೇಳಲಿಲ್ಲ. ಇಲ್ಲಿ ಹೇಳುವಾಗ ಏನು ಹೇಳಿದ್ರು? ಕ್ಷೇತ್ರಜ್ಞಂಚಾಪಿ ಭೂತೇಶು ಸಮತ್ವೇನ ಯಜೇತ ಮಾಂ. ಒಳಗೆ ಕೂತು ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಶು ಭಾರತ. ಕೃಷ್ಣ ಹೇಳ್ತಾನೆ, ಒಳಗಿದ್ದವನು ನಾನು ಎಲ್ಲ ಕ್ಷೇತ್ರಗಳಲ್ಲಿ. ಕರ್ಕೊಂಡು ಹೋಗ್ತೇನೆ ಜೀವನನ್ನು, ಪ್ರಾಣನನ್ನು ಎಬ್ಬಿಸ್ತೇನೆ. ಪ್ರಾಣನ ಕಥೆ ನನ್ನ ಕೈಯಲ್ಲಿ ಉಂಟು. ಕಸ್ಮಿನ್ನು ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ನು ಅಹಂ ಪ್ರತಿಷ್ಠಾಸ್ಯಾಮಿ ಸ ಪ್ರಾಣಮ ಸೃಜತ ಅಂತ. ದೇವರು ಪ್ರಾಣನ ಸೃಷ್ಟಿ ಮಾಡುವಾಗ ಒಂದು ಯೋಚನೆ ಮಾಡಿದ್ದಂತೆ, ಯಾರು ಬಂದಾಗ ನಾನು ಬರ್ತೇನೆ, ಯಾರು ಹೋದಾಗ ಹೋಗ್ತೇನೆ ಅಂತವನೊಬ್ಬ ಬೇಕು ಅಂತ. ಚೀಫ್ ಸೆಕ್ರೆಟರಿ ಇದ್ದಾಗ PA. ದೇವರು ಹೇಳ್ತಾನೆ, ನಾನು ಯಾರೋ ಒಬ್ಬನು ಬರಬೇಕು, ಆಗ ನಾನು ಬರ್ತೇನೆ. ಯಾರೊಬ್ಬ ಹೋಗ್ಬೇಕು, ಆಗ ನಾನು ಹೋಗ್ಬೇಕು. ಫುಲ್ ನಾನು ಅವನಿಗೆ ಸಿಗ್ತೇನೆ. ಅಂಥವನು ಯಾರಾಗ್ಬೋದು ಅಂತ ಯೋಚನೆ ಮಾಡಿ ಪ್ರಾಣನನ್ನು ತಂದಂತೆ. ಆದ್ದರಿಂದ ಪ್ರಾಣ ಹೋಯಿತು, ರೈಟ್. ಜೀವ ಹೋಯಿತು, ಹೋಯ್ತೆ. ಪ್ರಾಣ ಹೋದಂದ್ರೆ ಮತ್ತೆ ಜೀವ ಇರ್ತದ, ಹೋಯ್ತು. ಮತ್ತೆ ಸತ್ತು ಹೋಯಿತು, ಅದು ಉಂಟಲ್ಲ. ಮತ್ತೆ ಸತ್ತು ಹೋಯಿತು ಅಂದ್ರೇನು?
ಸದಸಕ್ಷರಮಕ್ಷರಂ ಅಂತ. ಸತ್ ಸರ್ವತ್ರ ಸತ್, ಸಚ್ಚಿದಾನಂದ, ಎಲ್ಲೆಡೆ ಯಾವತ್ತೂ ತುಂಬಿರುವವನು ದೇವರು ಸತ್. ಅವನು ಹೋದ, ಸತ್ತು ಹೋಯಿತು. ಆನಂತರ ಪ್ರಾಣ ಹೋಯಿತು. ದೇವರು ಹೋಗ್ತಾನೆ ಅಂದ ತಕ್ಷಣ ಪ್ರಾಣನೂ ಹೋಗ್ತಾನೆ. ಪ್ರಾಣ ಹೋಯಿತು ಅಂದರೆ ಜೀವನೂ ಹೋಯ್ತಾನೆ. ಆದ್ದರಿಂದ ಮೂರು ಸರಿಯೇ ನಮ್ಮನ್ನು ಹೇಳುವಾಗ. ಪ್ರಾಣ ಹೋಯ್ತು ಹೇಳಿದ್ರು ಸರಿಯೇ, ಸತ್ತು ಹೋಯ್ತು ಹೇಳೋದು ಸರಿಯೇ, ಜೀವ ಹೋಯ್ತು ಹೇಳೋದು ಸರಿಯೇ. ಮೂರು ಹೇಳಬೇಕಾಗ್ತದೆ ಕೆಲವೊಮ್ಮೆ. ಮೂರು ಬದಲು ಕೆಲವರಿಗೆ ತಪ್ಪು ಕಾಣುದು, ಇದೇನು ತಪ್ಪ ಅಂತ. ನಿಜವಾಗಿ ಆಗುವ ವ್ಯವಸ್ಥೆ ಹೇಳಿದ್ದಿಲ್ಲ, ಇಲ್ಲಿ ಹೀಗಿದೆ ಅಂತ. ಆದ್ದರಿಂದ ನಮ್ಮ ಒಳಗೆ ನಾವು ಯಾರನ್ನು ಪೂಜೆ ಹೇಗೆ ಮಾಡಲಿಕ್ಕೆ ಬರ್ತದೆ, ಪೂಜೆ ಮಾಡುವವರು ಯಾರು, ನನ್ನ ಕ್ವಶನ್ ಅಷ್ಟೇ. ಒಳಗೆ ದೇವರನ್ನು ಪೂಜೆ ಮಾಡ್ತೀರಿ ಅಂತ ಇಟ್ಟುಕೊಳ್ಳುವ, ಹಾಗಾದರೆ ನಾನು ಜೀವ ಪೂಜೆ ಮಾಡಬೇಕು. ಮನಸ್ಸಿನಲ್ಲಿಟ್ಟುಕೊಂಡು ಒಳಗಿದ್ದ ದೇವರನ್ನು ಯೋಚನೆ ಮಾಡಿಕೊಂಡು ಹೃತ್ಕಮಲ ಮಧ್ಯನಿವಾಸಿಯನ್ನು ಯೋಚನೆ ಮಾಡ್ತಾ, ಅವನ ವ್ಯವಸ್ಥೆ ಯೋಚನೆ ಮಾಡ್ತಾ, ಬಿಂಬರೂಪನ ಚಿಂತನೆ, ಸರಿ ಪೂಜೆ ಮಾಡುವನು ನಾನು. ಈಗ ಜೀವನನ್ನು ಪೂಜೆ ಮಾಡೋದಾದರೆ ಯಾವ ಜೀವ ಪೂಜೆ ಮಾಡುವವನು ಯಾರು? ಜೀವ ಪೀಠದಲ್ಲಿ ಕೂತಿದ್ದರೆ ಜೀವನನ್ನು ಯೋಚನೆ ಮಾಡೋದಾದರೆ ಅದೇ ಪ್ರಾಣನ ಪಾದದಡಿಯಲ್ಲಿ ಭಗವಂತನ ಮೂಲದಲ್ಲಿ ಇಟ್ಟುಕೊಂಡು ಒಂದೊಮ್ಮೆ ಜೀವನನ್ನು ಪೂಜೆ ಮಾಡೋದಾದರೆ ಪೂಜೆ ಮಾಡುವವನು ಯಾರು? ಪೂಜೆಗೊಳ್ಳುವವನು ಜೀವ, ಮಾಡುವವನು ಯಾರು? ಇಲ್ಲ. ನಾವು ತಂದೆಯನ್ನು ಪೂಜೆ ಮಾಡಲಿಕ್ಕೆ ಬರುತ್ತೆ, ಅನ್ಯ ಜೀವ ಅದು. ಇತರರನ್ನು, ಅತಿಥಿಗಳನ್ನು ಪೂಜೆ ಮಾಡಲಿಕ್ಕೆ ಬರುತ್ತೆ, ಅನ್ಯ ಜೀವ ಆಯಿತು. ಒಂದು ಜೀವ ಇನ್ನೊಂದು ಜೀವವನ್ನು ಪೂಜೆ ಮಾಡ್ಬೋದು, ಒಂದು ದೇವರನ್ನು ಪೂಜೆ ಮಾಡ್ಬೋದು, ಹೊರತು ಜೀವ ತನ್ನನ್ನೇ ತಾನು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲ, ಆರತಿಗೆ ಬತ್ತಿ ಹಾಕೋದು, ಹೀಗೆ ಮಾಡಿಕೊಳ್ಳುವುದು ಮೂರು ಸುತ್ತು, ಹೌದು ಒಳ್ಳೆಯದುಂಟು, ಚೆನ್ನಾಗಿದೆ ಮಾಡುವಾಗ. ಆದರೆ ನಾನು ಹೇಳೋದು, ಈ ಕೈ ಉಂಟಲ್ಲ, ಕೈ ಹೊರಗಾಯ್ತಲ್ಲ ಆರತಿ ಎತ್ತಿಕೊಂಡದ್ದು. ಈಗ ಪೂಜೆ ಮಾಡುವುದು ಯಾವುದಕ್ಕೆ? ಎರಡು ಕೈ ಇದ್ದದ್ದಕ್ಕ, ಒಂದು ಕೈ ಇದ್ದದ್ದಕ್ಕೆ ಪೂಜೆ ಮಾಡೋದು. ಒಂದು ಕೈಯಲ್ಲಿ ಮಂಗಳಾರತಿಯಲ್ಲಿ ನಮ್ಮ ಕಾಲಿಗೆ, ನಮ್ಮ ಮುಸುಂಡಿಗೆ ಪೂಜೆ ಮಾಡಿಕೊಳ್ಳುವುದಾದರೆ ಒಂದು ಕೈಯ ದೇಹಕ್ಕೆ ಪೂಜೆ ಮಾಡಿದರೆ ಆಗ್ತದೆ. ಈಗ ದೇಹ ಎನ್ನುವುದು ಪ್ರತೀಕ, ಸರಿ. ಪೂಜೆ ಮಾಡುವಾಗ ಗಂಟಾಮಣಿ ಇಟ್ಕೊಂಡ್ರೆ ಎರಡು ಕೈ ಇಲ್ಲ, ಮತ್ತೆ ನಮಗೆ ಒಂದು ಕೈಯಲ್ಲಿ ಗಂಟಾಮಣಿ, ಒಂದು ಕೈಯಲ್ಲಿ ಆರತಿ. ಪೂಜೆ ಮಾಡೋದು ಯಾವುದಕ್ಕೆಂದರೆ ಎರಡು ಕೈ ಇಲ್ಲದ್ದಕ್ಕೆ ಪೂಜೆ ಮಾಡುವುದು. ಪೂಜೆ ಮಾಡುವುದು ಯಾವುದು? ಎರಡು ಕೈ ಮಾತ್ರ. ಆಗ ಆಗೋದಿಲ್ಲ, ಕಷ್ಟ ಉಂಟು ಅಂದರೆ ಆಗೋದಿಲ್ಲ ಎನ್ನುವುದೇ ದುರ್ವಿಗಾಹ್ಯಂ ಅಂತ. ಈಗ ದುರ್ಗಮ ಅಂತ ಹೇಳಿದರೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ದುಃಖೇನ ಗಂತುಂ ಶಕ್ಯ ಅಲ್ಲ, ನೈವ ಶಕ್ಯ ಅಂತ. ಅದನ್ನ ಬಹಳ ಕಷ್ಟ ಎನ್ನುವ ನೆಲೆಯಲ್ಲಿ ಅವರು ಹೇಳಿದ್ದು ಸ್ವಾತ್ಮನಿಸ್ತಃ ಹರಿಪೂಜ್ಯ ಅಂತ. ಅದಕ್ಕೆ ತನ್ನ ಒಳಗಿರತಕ್ಕಂತಹ ಭಗವಂತನ ಹರಿಯನ್ನು ಪೂಜೆ ಮಾಡಬೇಕು. ಅದರಿಂದ ಆತ್ಮೇತು ಭಗಚ್ಚಂತಿ ಗ್ರಾಹಯಂತಿ ಚ ಅಂತ. ಆತ್ಮ ಇದು ನಾನು ಯಾವತ್ತು ಹೇಳೋದುಂಟು. ಅದು ಅರ್ಥೋ ಎಂ ಬ್ರಹ್ಮಸೂತ್ರನ ಹೇಳಿದ್ದದಕ್ಕೆ ಸಮಗ್ರ ಅಲ್ಲಿಗೆ ಬಂತು. ಈಗ ಸಮಗ್ರ ಸೂತ್ರ ಪ್ರಪಂಚದಲ್ಲಿನ ಒಂದು ನಾಯಕ ಸೂತ್ರ ಅಂತ ನಾನು ಯಾವತ್ತು ಹೇಳುವುದು ಆತ್ಮಸೂತ್ರಕ್ಕೆ. ಆತ್ಮೇತು ಭಗಚ್ಚಂತಿ ಮಮ ಸ್ವಾಮಿ ಹರಿರ್ನಿತ್ಯಂ, ಹರಿ ಶಬ್ದಲ್ಲಿ ಮತ್ತು ಹರಿ ಸರ್ವೋತ್ತಮ ಅಂತ. ನನ್ನ ದೇವರು ಅವನು ಎನ್ನತಕ್ಕಂಥ ಎಚ್ಚರ ಎಲ್ಲಿದೆ, ಅಲ್ಲಿ ಇಡೀ ಸೂತ್ರ ಚಿಂತನೆ ಸಾಗಿದೆ ಅಂತ ಹೇಳುತ್ತೆ. ಇಡೀ ಶಾಸ್ತ್ರ ಪ್ರಪಂಚ ಅವನ ಹತ್ತಿರ ಬಂದಿದೆ ಅಂತ ಅರ್ಥ. ಅದನ್ನೇ ಅವರು ಹೇಳಿದ್ದು ವಾಸ್ತವವಾಗಿ ಹೇಳುವಾಗ. ಆತ್ಮಶಬ್ದ ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ತಸ್ಮಾತ್ ಆತ್ಮೇತಿ ಭಣ್ಯತೆ. ಇದು ಭಾರತದ ನಿರ್ವಚನ, ಆಚಾರ್ಯ ಎತ್ತಿ ಹಿಡಿದದ್ದು. ಉಂಟು, ಸಿಗುತ್ತೆ. ಒಂದು ಶಬ್ದ ಸಾಕಲ್ಲ, ಯಚ್ಚಾಪ್ನೋತ್, ಹೊಂದಿದ್ದಾನೆ, ಪಡೆಯುತ್ತಾನೆ. ಏನು? ಆಪ್ತೇಹೇ ಸರ್ವಗುಣಾನಾಂಚ ಆತ್ಮನಾಮತಯ ಹರಿಂ ಉಪಾಸ್ತೆ ನಿತ್ಯಶಃ ವಿದ್ವಾನ್ ಆಪ್ತಕಾಮಃ ತದಾ ಭವೇತ್ ಇತಿ ವಾಮನೆ. ವಾಮನ ಪುರಾಣ ಹೇಳುತ್ತೆ, ವ್ಯಕ್ತಿಗೆ ಬಯಸಿದ್ದು ಸಿಗಬೇಕಾ, ದೇವರನ್ನು ಆತ್ಮ ಅಂತ ಉಪಾಸನೆ ಮಾಡಬೇಕು. ಯಾಕೆ ಅಂದರೆ ಆತ್ಮಶಬ್ದದ ಅರ್ಥ ಆಪ್ನೋತಿ ಹವೈ ಸರ್ವಾನ್ ಕಾಮಾನ್ ಅಂತ. ಎಲ್ಲ ವಸ್ತುಗಳನ್ನು ಪಡೆದು ನಿಂತವನು ಆಪ್ತತ್ವಾತ್. ಭಗವಂತನಿಗೆ ಇನ್ನು ಹೊಂದಬೇಕಾದ್ದು ಏನಿಲ್ಲ. ಆಪ್ತಕಾಮಃ, ಬೇಕಾದ್ದು ಅವನಲ್ಲಿದೆ. ಆದ್ದರಿಂದ ಭಗವಂತನನ್ನು ಆಪ್ತ ಸರ್ವಗುಣ ಸಂಪೂರ್ಣ ಅಂತ ಉಪಾಸನೆ ಮಾಡು, ಏನು ಬೇಕಾದ್ರೂ ಪಡೀಲಿಕ್ಕಾಗತ್ತೆ. ಹೀಗೆ ಉಪಾಸನೆ ಮಾಡ್ತಾರೆ. ಆತ್ಮನಾಮತಯ ಹರಿಂ, ಅದಕ್ಕೆ ಹರಿಶಬ್ದ ಹೇಳಿದಾನೆ, ಉಪಾಸ್ತೆ. ಈಗ ಆಚಾರ್ಯರ ಗೆರೆಗಳು ಹುಡುಕ್ತಾ ಅವರು ಎತ್ತಿದ ಪ್ರಮಾಣಗಳನ್ನು ನೋಡ್ತಾ ಬಂದರೆ ಆ ಪರ್ಟಿಕ್ಯುಲರ್ ಒಂದು ವರ್ಡನ್ನು ಎಲ್ಲಿ ಹಿಡ್ಕೊಂಡಿದ್ದಾರೆ ಕಾಣುತ್ತೆ. ಅದಕ್ಕೆ ನಾನು ಹರಿ ಸರ್ವೋತ್ತಮ ಹಾಕುವುದರಲ್ಲಿ ಎಂಥದೋ ಒಂದು ಕೆಲಸ ಸಾಗಿದೆ. ಅದರ ಹಿನ್ನೆಲೆಯಲ್ಲಿ ಯಾವನೋ ಒಬ್ಬನದ್ದು ದೊಡ್ಡ ಮಟ್ಟಿನ ಟ್ಯೂನ್ ಆಗಿದೆ, ಸಾಧ್ಯತೆ ಇದೆ. ಎನಿಹೌ ಅದರದ್ದು ಬ್ರೇಕಿಂಗ್ ಇವತ್ತು ನಾನು ಮಾಡ್ತಾ ಇದ್ದೇನೆ ಅಷ್ಟು ಕೂತ್ಕೊಂಡು. ಇದು ಮೊದಲ ಬಾರಿಗೆ, ಮತ್ತೆ ಹೇಳಲಿಲ್ಲ ಯಾರಿಗೂ ಸಹ. ಅಂದರೆ ನನ್ನ ಅನುಸಂಧಾನಗಳ ನೆಲೆಗಳು ಬೇರೆ ಇರುತ್ತವೆ ಬಿಡಿ. ಹೀಗೆ ಭಾಳ ಚಂದವಾಗಿ ಆಪ್ತೇಹೇ ಸರ್ವಗುಣಾನಾಂಚ ಆತ್ಮನಾಮತಯ ಹರಿಂ ಉಪಾಸ್ತೆ ನಿತ್ಯಶಃ ವಿದ್ವಾನ್. ತಿಳಿದವರು ಮಾತ್ರ ಮಾಡುವ ರೀತಿ ಇದು. ಅವನಿಗೆ ಆಪ್ತಕಾಮಃ ತದಾ ಭವೇತ್. ಆತ್ಮಶಬ್ದ ಯಾಕೆ ಬಂತು ಅಂದರೆ ಆತ್ಮ, ಆ ಅಂದರೆ ಎರಡು, ಅ ಅಂತ. ತ ಅಂದರೆ ಟಾದಿ ನವ, ಟಟಡಣ ತ 6, ಮ ಅಂದರೆ ಪಪ ಬಮ 5. ಇದು ಸಂಖ್ಯಾಸೂತ್ರ ಗೊತ್ತಿದ್ದವರಿಗೆ ಗೊತ್ತು. 4-5 ಸೂತ್ರ, ಇದು ಕಷ್ಟ ಇಲ್ಲ ಕಲೀಲಿಕ್ಕೆ ಬಿಡಿ. ಹಾಗಾದರೆ 2, 6, 5 ಆತ್ಮ ಅಂಕಾನ ವಾಮತೋಗತಿ 562 ಸೂತ್ರಗಳಿರುವುದು 562 ಬ್ರಹ್ಮಸೂತ್ರಗಳು, ವೇದಸೂತ್ರಗಳು, ವೇದಾಂತ ಸೂತ್ರಗಳು. ಆದ್ದರಿಂದ ಇಡೀ ಬ್ರಹ್ಮಸೂತ್ರಕ್ಕೆ ಹೆಸರು ಆತ್ಮಸೂತ್ರ ಅಂತ.
ಆತ್ಮಕೇಂದ್ರಿತ ಸೂತ್ರ. ಅದಕ್ಕೆ ನಾನು ಆತ್ಮೀತಿ ಉಪಗಚ್ಚಂತಿ ಎನ್ನುವುದು ಉಪದೇಶ ಮಾಡಲಿಕ್ಕೂ ಪಡೀಲಿಕ್ಕೂ ಕೊನೆಯವರೆಗೂ ಉತ ಅಮೃತತ್ವಸ್ತೇಷಾನಃ ಅಂತ. ಮೋಕ್ಷ ಪಡೆದ ನಂತರ ಭಗವಂತ ಆತ್ಮನೇ, ಸ್ವಾಮಿಯೇ, ಅಂತರ್ಯಾಮಿ. ಮುಕ್ತ ಜೀವನೊಳಗೂ ಭಗವಂತ ಇದ್ದಾನೆ. ಅದು ದೊಡ್ಡ ಪ್ರಶ್ನೆ. ಯಂ ಪ್ರೇತೆ ವಿಚಿಕಿತ್ಸಾ ಅಂತ ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮನಲ್ಲಿ ಪ್ರಶ್ನೆ ಕೇಳಿದ್ದೆ. ಅದನ್ನೇ ದೊಡ್ಡ ಸಂಗತಿ. ಮುಕ್ತರ ಒಳಗೆ ಭಗವಂತನ ವ್ಯವಸ್ಥೆ ಏನು ಹೇಳೋದಿಲ್ಲ ಅಂತ ನಾನು ಮೊದಲು ನಿಮಗೆಲ್ಲ ಬೇರೆ ಕೊಡ್ತೇನೆ, ಕೇಳಲಿಲ್ಲವ. ಅದರಿಂದ ಆತ್ಮ ಯಾವ ಕಾಲದಲ್ಲಿಯೂ ಇಲ್ಲಿಗೆ ಬರುವ ಮುಂಚೆಯೂ ತಸ್ಯೋದರಸ್ಥ ಜಗತಃ, ಭಗವಂತನ ಹೊಟ್ಟೆಯೊಳಗೆ ಅಂದರೆ ಎಲ್ಲ ಭಗವಂತನೊಳಗೆ ಇರುವುದಲ್ಲ, ಅಸೃಜ್ಯಾವಸ್ಥೆಯಲ್ಲಿಯೂ ಭಗವಂತ ಅಂತರ್ಯಾಮಿ ಆಗಿರ್ತಾನೆ. ಮತ್ತೆ ತರ್ತಾನೆ, ಮತ್ತೆ ಮೋಕ್ಷವನ್ನು ಕೊಡ್ತಾನೆ. ಅಲ್ಲಿಯೂ ಅಂತರ್ಯಾಮಿ ಹೋಗುವುದಿಲ್ಲ. ಒಳಗಿರತಕ್ಕ ಭಗವಚ್ಛಕ್ತಿ ಯಾವತ್ತೂ ಈಶ್ವರ ಸರ್ವಭೂತಾನಾಂ ಹೇಳುವಾಗ ಹಾಗೆ ಭೂತಿಂಗತಾನಾಮಪಿ ನ ಕೇವಲ ಮಾತ್ರ ಸ್ಥಾನಂ. ಇಲ್ಲಿರತಕ್ಕ ಜೀವ ಜಾತಗಳಲ್ಲಿ ಅಲ್ಲ, ಉನ್ನತಿಯನ್ನು ಮೋಕ್ಷವನ್ನು ಪಡೆದವರೊಳಗೂ ಭಗವಂತ ಸಂಪೂರ್ಣ ನಿಯಾಮಕನಾಗಿದ್ದಾನೆ. ಅದು ಆತ್ಮಶಬ್ದದ ಚಿಂತನೆ. ಒಂದು ಗುಣೋಪಾಸನೆ ಆದರೂ ಮಾಡಿ ಅಂತಾರೆ. ಸಚ್ಚಿದಾನಂದ ಆತ್ಮೇತಿ ಮಾನುಷಯಿಸ್ತು ಅನ್ನುವಲ್ಲಿ 4 ಬಿಡಿ ಒಂದಾದರೂ ಆತ್ಮ ನನ್ನ ಸ್ವಾಮಿ ಎನ್ನುವ ನೆಲೆಯಲ್ಲಿ ಆದರೂ, ನನ್ನೊಳಗಿನ ಅಂತರ್ಯಾಮಿಯಾಗಿ ಸರ್ವ ವ್ಯವಸ್ಥೆ ಮಾಡುವವನು ಭಗವಂತ ಎನ್ನುವ ನೆಲೆಯಲ್ಲಿ ಆದರೂ ಉಪಾಸನೆಗೆ ತರಲಿ. ಯಾಕೆಂದರೆ ಪ್ರಾಣ ನಿಜವಾಗಿ ಆತ್ಮ. ಈಗ 2ರ ಕ್ಲಬ್ ಮೇಳನ. ಆತ್ಮೋಪಾಸನೆ ಅಂದರೆ ಆತ್ಮ ಜೀವ, ಜೀವಾಭಿಮಾನಿ, ಜೀವಾಭಿಮಾನಿಕವಾದ ಸರ್ವ ಜೀವೋತ್ತಮ ಪ್ರಾಣನನ್ನು ಆತ್ಮ ಅಂತ ಹೇಳ್ತಾರೆ. ಅವನು ಆ ಜೀವಕ್ಕೆ ಅಭಿಮಾನಿ ಆದ್ದರಿಂದ, ಜೀವತತ್ವಕ್ಕೆ ಅಭಿಮಾನಿ ಆದ್ದರಿಂದ, ಜೀವೋತ್ತಮನಾದ್ದರಿಂದ, ಮೊದಲ ಜೀವನಾದ್ದರಿಂದ ತೇನೇ ಬ್ರಹ್ಮ ಹೃದಯ ಆದಿಕವಿಯವನು ಮೊದಲ ಜೀವ. ಮೊದಲು ದೇವರೆಡ್ಡಿಗೆ ಮಾತನ್ನು ಆರಂಭ ಮಾಡಿದ್ದವ, ಪ್ರಣವದಿಂದ ಭಗವಂತನನ್ನು ನೆಚ್ಚಿಕೊಂಡವ. ಹಾಗಾಗಿ ಒಂದು ರೂಪಂ ಪ್ರತಿರೂಪೋ ಬಹುವ ಅಂತ ಆಭಾಸುಗಸ್ಯ ಪವನಃ. ಮುಖ್ಯವಾಗಿ ಮೊದಲ ಪ್ರತಿಬಿಂಬ ಭಗವಂತನದ್ದು. ಅವನ ಪ್ರತೀಕದಲ್ಲಿ ಉಪಾಸನೆ ಮಾಡಲಿಕ್ಕೆ ಅದು ಶುದ್ಧವಾದ ಪ್ರತೀಕ. ಅತ್ಯಲ್ಪೋಪಿ ಅಂತಾರೆ. ಅತ್ಯಲ್ಪ ಅಸುರಾವೇಶ ದೇವಾನಾಮಪಿ ದೇವಾನಾಂಚ ಭವಿಷ್ಯತಿ ಅಂತ. ಸಣ್ಣ ಮಟ್ಟಿನಲ್ಲಿ ಎಲ್ಲ ದೇವತೆಗಳಲ್ಲಿಯೂ ಸ್ವಲ್ಪ ಕೆಟ್ಟತನ ಇರುತ್ತಂತೆ, ಅಸುರಾವೇಶ ಇರುತ್ತಂತೆ. ಪ್ರಾಣಮೇಕಂ ವಿನಾ ಅಸೌಹಿ ಸ್ವಾಖನಾಶ್ಮ ಸಮಸ್ಮೃತಃ. ಅವನು ಮಾತ್ರ ಹೆಬ್ಬಂಡೆ, ಕಲ್ಲು ಬಂಡೆ, ಅವನೊಳಗೆ ಎಂಥದ್ದು ಪ್ರವೇಶ ಆಗುವುದೇ ಇಲ್ಲ. ಆ ಕಣ ಅಂದರೆ ಖನತೆ, ಕನ್ಯತೆ, ಬಿದ್ಯತೆ ಅಂತ ತುಂಡಾಗ್ತದೆ ಅಂತ. ಅಭೇದ್ಯ ಆ ಕಣ ಎಂಥ ರೀತಿಯಲ್ಲಿಯೂ ತುಂಡಾಗದ, ತೊಂದರೆ ಪಡದ ಸೊತ್ತು ಅಂದರೆ ಅದು ಪ್ರಾಣತತ್ವ. ಸಯೇಷಃ ಅಶ್ಮಾ ಆಕಣಃ ಯತ್ ಪ್ರಾಣಃ ಅಂತ ತಲವಕಾರೋಪನಿಷತ್ತು. ಸಯೇಶೋಷ್ಮಾ ಆಕಣಃ ಅಂತ ಛಂದೋಗೋಪನಿಷತ್ತು. ಪ್ರಾಣಸ್ಯ ನಾಸುರಾವೇಶ ಆಕನಾಶ್ಮ ಸಮೋಹಿ ಸಹ ಅಂತ. ಇದು ಆಚಾರ ಕೊಟ್ಟಗೆರೆ. ಭಗವಂತನ ಅತ್ಯುತ್ತಮವಾದ ಪ್ರತೀಕವಾದ ಪ್ರಾಣನೆಂದೂ ದುಷ್ಟನಾಗುವುದಿಲ್ಲ, ಕಲುಷಿತನಾಗುವುದಿಲ್ಲ, ರೆಸ್ಟ್ ತಗೊಳ್ಳುವುದಿಲ್ಲ, ವಿಶ್ರಾಂತಿ ಬಯಸುವುದಿಲ್ಲ, ಸೋಲುವುದಿಲ್ಲ, ಎಲ್ಲಿಯೂ ಸಹ ಹೆಚ್ಚು ಕಡಿಮೆ ಆಗುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ. ಆದ್ದರಿಂದ ಶುದ್ಧವಾದ ಪ್ರತೀಕ ಅದು ಪ್ರಾಣ ಪ್ರತೀಕ. ಗೋಲಕ ದ್ವಿತಯಂ ವಾ ಪಿತೃತಯಂ ವಾ, ಪೂಜೆಯಲ್ಲಿ ಬೇಕಾದ ಮುಖ್ಯ ಅಂಶ ಹಾಗೆ. ದೇವರೇ ಇಡಿಯಾಗಿ ಸಿಗುವುದಿಲ್ಲ. ಜೀವನ ಎಡೆಯಲ್ಲಿ ನಡುವೆಯಲ್ಲಿ ಪ್ರಾಣ ಇದ್ದಾನೆ, ಪ್ರಾಣನ ಆಚೆ ಬದಿಯಲ್ಲಿ ಭಗವಂತ ಇದ್ದಾನೆ, ಪ್ರಾಣ ಇದ್ದಾನೆ. ಹಾಗಾಗಿ ಪ್ರಾಣನ ನೋಡಬೇಕಾದ್ರೆ ಪ್ರಾಣನ ತೃ ಮಾಧ್ಯಮದಲ್ಲಿ ನೋಡಬೇಕು. ಆದ್ದರಿಂದ ಉಸಿರಿನ ಬಿಗಿತ ಆಗಲಿ, ಪ್ರಾಣಾಯಾಮ ಆಗಲಿ, ಎಲ್ಲ ಯೋಗಗಳ ಕಥೆ ಆಗಲಿ ಪ್ರಾಣ ಮೂಲಕವಾಗಿ, ಪ್ರಾಣ ಜಯದ ಮೂಲಕವಾಗಿ ದೇವರ ದರ್ಶನ ಆಗಲಿ. ಇಲ್ಲಾದರೆ ಗಟ್ಟಿಯ ಗಾಳಿ ಬಿಡುವುದೇ ಇಲ್ಲ. ಅದರಿಂದ ಮಾಧ್ಯಮ, ಒಂದು ಗೋಳಕ 2 ಗೋಳಕ ಹೇಳಿದ್ದದಕ್ಕೋಸ್ಕರ ಪ್ರತೀಕ ಮಾಧ್ಯಮ. ಅದನ್ನು ಪ್ರಾಣ ಪ್ರತೀಕದಲ್ಲಿ, ಯಾಕೆ ಪ್ರಾಣ ಪ್ರತೀಕದಲ್ಲಿ ಆರಾಧನೆ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಂ, ಅದು ಭಾರತೀಯರ ಮುಖ್ಯ ಪ್ರಾಣಾಂತರ ಹೇಳಿಕೊಂಡು ಅವನ ಜೊತೆಯಲ್ಲಿ ಯಾಕೆ ಹೇಳಬೇಕು, ಒಳಗೆ ಯಾಕೆ ತಗೊಳ್ಬೇಕು? ಸೀದಾ ದೇವರ ಕೈ ಕೊಡಲಿಕ್ಕಾಗೋದಿಲ್ಲ. ದೇವರು ಹೇಳ್ತಾನೆ, ನನ್ನ ಕೈಗೆ ಸೀದಾ ಕೊಟ್ಟರೆ ನಿನ್ನ ಕೈಯಲ್ಲಿ ಯಾರಿದ್ದಾರೆ ಕೇಳ್ತಾರೆ. ನನ್ನ ಕೈಯಲ್ಲಿ ಇಂದ್ರ ಇದ್ದಾನೆ. ಇಂದ್ರ ಕೆಟ್ಟಾಗಿರ್ಬೋದು ಕೆಲವೊಮ್ಮೆ, ಅವನು ಮಳೆ ಸುರಿಸ್ತಾ ಇದ್ರೆ, ಕೆಲವೊಮ್ಮೆ ಗೋಕುಲ ಚಂಡೆ ಮಾಡಬೇಕು ನೋಡ್ತಾ ಇದ್ರೆ, ಎಲ್ಲೋ ಅಸುರಾವೇಶದಿಂದ ಇತರ ದೇವತೆಗಳು ಸೇರಿರ್ತಾರೆ. ನೀನು ಪ್ರಾಣ ಮಾಧ್ಯಮದಲ್ಲಿ ಕೊಡು, ಪ್ರಾಣನಷ್ಟು ಶುದ್ಧನಿದ್ದಾನೆ ಅನ್ನೋನಲ್ಲಿ ಬಹಳ ಚಂದವಾಗಿ ಆತ್ಮ ಅನ್ನುವಂಥದ್ದು ಪ್ರಾಣ. ಇಲ್ಲಿ ಭೋಗೈರಾತ್ಮಾನಮಾತ್ಮನೆ ಅನ್ನುವಲ್ಲಿ ಅದರಿಂದ ಪ್ರಾಣ ಯಸ್ವಾಹ. ಯಾವ ದೇವತೆಗಳಿಗೆ ನೀವು ಸಮರ್ಪಣೆ ಮಾಡುವುದಾದರೂ ಪಂಚಪ್ರಾಣಾಹುತಿ ಉಂಟು. ಇದು ಉಪನಿಷತ್ತಿನ ಆಚಾರ್ಯರ ಭಾಷ್ಯದ ಮಾತದು. ಪ್ರಾಣಾಹುತಿ ಇಲ್ಲದೆ ಯಾವ ದೇವತೆಗಳು ತಗೊಳ್ಳೋದಿಲ್ಲ, ಬರುವುದೇ ಇಲ್ಲ. ಸರ್ವಂ ಸಪೂತಮಶ್ನಾತಿ ಸ್ವದಿತಂ ಮಾತರಿಶ್ವನ. ಗಾಳಿ ಸೋಂಕದೆ ಏನಾದರೂ ಸೊತ್ತು ಹತ್ತಿರ ಬರುವುದುಂಟಾ ಅಂತ ಕೇಳ್ತಾರೆ. ಹೌದಲ್ಲ? ಪಂಚಭೂತದಲ್ಲಿ ಮಣ್ಣು ನೀರು ಬೆಂಕಿಗಳು ಒಟ್ಟಾಗಿದೆ ಅಂದ ತಕ್ಷಣ ತ್ರಿವೃತ್ಕರಣ ಆಯಿತು ಅಂದರೆ ಅದರಲ್ಲಿ ಗಾಳಿ ಆಕಾಶ ಉಂಟೆ? ಸಾಧ್ಯವೇ ಇಲ್ಲ. ಅದರಿಂದ ಗಾಳಿ ಸೋಂಕದೆ ಯಾವುದೂ ಶುದ್ಧ ಆಗುವುದಿಲ್ಲ. ಸರ್ವಂ ಸಪೂತಂ ಅಶ್ನಾತಿ.
ಇಡೀ ಗಡನ ಜೀವಜಾತಗಳೆಲ್ಲ ತಿನ್ನುತ್ತಾವೆ ಶುದ್ಧವಾದದ್ದನ್ನೇ. ಹೇಗೆ ಕೇಳಿದರೆ ಗಾಳಿ ಆಡಿದಾಗ, ಪ್ರಾಣತತ್ವಕ್ಕೆ ಸಮರ್ಪಿಸಲ್ಪಟ್ಟಾಗ. ಸರ್ವಂ ಸಪೂತಂ ಅಶ್ನಾದಿ ಸ್ವದಿತಂ ಮಾತರಿಶ್ವನ. ಈ ಎಲ್ಲ ಮಾತುಗಳ ಹಿಡಿದು ಹೇಳಿರತಕ್ಕಂಥ ಮಾತು ಆಕಣಾಶ್ಮ ಶಮ ಎನ್ನುವ. ಸಮ ಅಂದರೆ ಆಕಣಾಶ್ಮವೇ. ಆಕಣಃ ಅಶ್ಮ, ಅಶ್ಮ ಅಂದರೆ ಕಲ್ಲು ಅಂತ. ಅಶ್ಮ ಅಂತ ಜನರಿಗೆಲ್ಲ ಅದು ಗೊತ್ತಿದೆ, ಗುರುತ ಇದೆ. ಆಕಣ ಅಂದರೆ ತುಂಡಾಗದ, ಅಭೇದ್ಯವಾದ, ಚಿನ್ನ ಭಿನ್ನಾಗದ, ತೊಂದರೆಗೊಳಗಾಗದ, ವಿಕಾರಗೊಳ್ಳದ, ಏನು ಯಾವುದಕ್ಕೂ ಬಗ್ಗದ, ಪ್ರಲೋಭನೆ ಮಾಡಲಿಕ್ಕೂ ಕೇಳುವುದಿಲ್ಲ, ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿದ್ಲು ಹೆಚ್ಚು ಕಡಿಮೆ ಆಗುವುದಿಲ್ಲ. ಶುದ್ಧವಾದ ದೇವರ ಎಚ್ಚರವನ್ನು ಪರಿಪೂರ್ಣವಾಗಿ ಪಡೆದಿರತಕ್ಕ ಮಾಯೆಯ. ಇನ್ನಿತರ ಅಂದರೆ ಪ್ರಕೃತಿ ಮಾಯೆ ಅಂದರೆ, ಅಥವಾ ಇತರರ ಬ್ರಹ್ಮಾದಿಗಳ ಅಥವಾ ರುದ್ರಾದಿಗಳ ಅಥವಾ ಕಾಲನೇಮಿಯಾದಿಗಳ ಅಸುರರದ್ದೇ ಪಾಳೆಯಕ್ಕೆ ಒಳಗಾಗಿ ಇತರ ದೇವತೆಗಳು ಸೋಲುವುದುಂಟು. ಪ್ರಾಣ ಯಾರ ಪ್ರಲೋಭನೆಗೂ ಜಗ್ಗುವುದಿಲ್ಲ ಅನ್ನೋ ನೆಲೆಯಲ್ಲಿ ದೊಡ್ಡ ಪ್ರತೀಕವಾಗಿ ಪ್ರಾಣನನ್ನಿಟ್ಟುಕೊಂಡ್ರು. ಆದ್ದರಿಂದ ಕೃಷ್ಣ 500 ಇಲ್ಲಿ ಹೇಳಿದ್ದೆಲ್ಲ ಕೃಷ್ಣ ನನ್ನನ್ನು ಪೂಜೆ ಮಾಡುವಂತ ಕೊನೆಗೆ ಹೇಳಿಕೊಳ್ಳುತ್ತಾನೆ. ಅದೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ ನಾನು, ಪ್ರತೀಕಗಳು ಬಂದಾಗ. ಅದು ಮುಂದಿನ ಪ್ರವಚನದಲ್ಲಿ ಹೇಳುತ್ತೇನೆ ಹೇಳಿದೆ. ಕೃಷ್ಣ ಯಜೇತ ಮಾಂ ಅಂತಾನೆ, ನನ್ನನ್ನು ಪೂಜೆ ಮಾಡು ಅಂತಾನೆ. ಕೃಷ್ಣವರ ನಮ್ಮ ಕೆಲವು ಕೃಷ್ಣ ಇದು ಭಾಗವತದ ಆದೇಶ. ಕಲಿಯುಗದಲ್ಲಿ ಯಾರನ್ನು ಪೂಜೆ ಮಾಡಬೇಕು ಅಂದರೆ ಕೃಷ್ಣನನ್ನು ಅಂತ ಹೇಳ್ತಾರೆ. ಕೃಷ್ಣನನ್ನು ಕೃಷ್ಣನ ಪೂಜೆ. ಆದ್ದರಿಂದ ಆಚಾರ್ಯ ಮಧ್ವರು ಕೃಷ್ಣನನ್ನೇ ತಂದಿಟ್ಟದ್ದು ತೋರಿಸಲಿಕ್ಕೋಸ್ಕರ, ಪ್ರಾಯೋಗಿಕವಾಗಿಯೂ ಅದನ್ನು ತೋರಿಸಿಕೊಟ್ಟು ಹೇಳ್ತಾರೆ. ಕೃಷ್ಣ ಏನು? ಕೃಷ್ಣ ಅಂದರೆ ಕೃ ಅಂದರೆ ಕ ಅಂದರೆ 1, ಶ ಅಂದರೆ ಎರಲವ ಶ ಶ 6, ನ ಅಂದರೆ ಟಟಡನ 5, ಮತ್ತು ಪುನಃ 1 6 5 ಪಿರತಿರಿಗೆ ನೋಡಿದರೆ 561. ಆಗ 562 ಇತ್ತಲ್ಲ ಸೂತ್ರ. ಹೌದು, ಈಗ 561 ಆಯ್ತಲ್ಲ. ಸರಿ, ಒಂದು ಸೂತ್ರವನ್ನು ಅವರು ಭಾಗವತದಲ್ಲಿ ಮೊದಲು ಹಾಕಿದ್ದಾರೆ, ಜನ್ಮಾದ್ಯಸ್ಯ ಯತಃ ಅಂತ. 2ನೇ ಸೂತ್ರದಿಂದ ಶುರು. 1ನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದು ಹೇಳಿ ಬಂದದ್ದು ನಾವು. ಇನ್ನು ಓದಲಿಕ್ಕೆ ಉಂಟು. ಶುರು ಮಾಡೋದು ಇಲ್ಲಿಂದ, ಓದುವುದು ಎಲ್ಲಿಂದ? ಇಲ್ಲಿಂದ. ಆದ್ದರಿಂದ ಒಂದು ಸೂತ್ರ ಸ್ಲಿಪ್ಪಾಗಿದೆ. 561 ಸಿಕ್ಕಿದೆ ಭಾಗವತದಲ್ಲಿ. ಓದ್ತೇನೆ ಅಂತ ಸಂಕಲ್ಪ ಮಾಡಿದ್ದು ಹೇಳಬೇಕಾಗಿಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ, ಮತ್ತೆ ಪೂರ್ಣನ ಅರಿವಿಗಾಗಿ ಪ್ರಯತ್ನ ಅಂತ ಆಯ್ತಲ್ಲಿ. ಆ ನಂತರ ಪ್ರಯತ್ನ ಇಲ್ಲಿಂದ ಶುರು. ಎಲ್ಲಿಂದ ಶುರು ಪ್ರಯತ್ನ? ಯಾರವನು ಹೇಗೆ ಅಂತ ಜನ್ಮಾದ್ಯಸ್ಯತೋ ಅನ್ವಯ ಅಂತ ಶುರುವಾಗ್ತದೆ. ಅದನ್ನು 561 ಸೂತ್ರಗಳ ಮೊತ್ತ ಅದು ಕೃಷ್ಣ. ಇಡೀ ಸಮಗ್ರ ಭಾಗವತದ ಚಿಂತನೆಯ ಕೇಂದ್ರ ಅದು ಕೃಷ್ಣ. ಅದು ಹೇಳಲಿಕ್ಕೋಸ್ಕರ ಅರ್ಥೋಯಂ ಬ್ರಹ್ಮಸೂತ್ರಾಣಂ, ಆಚಾರ ಕೊಟ್ಟ ದಿಟ್ಟವಾದ ಮಾತು ಗರುಡ ಪುರಾಣದ್ದು, ವೇದವ್ಯಾಸರು ಹೇಳಿದ್ದು ಅಂತ. 561 ಕೃಷ್ಣನನ್ನು ಇಲ್ಲಿ ಉಲ್ಲೇಖ ಮಾಡುತ್ತಾ ಸೂತ್ರಗಳ ಪ್ರಪಂಚವನಿದ್ದಾನೆ, ಎಲ್ಲ ಸೂತ್ರನಾಗಿದ್ದಾನೆ, ಇಲ್ಲಿ ಕಾಣುತ್ತಾನೆ ಅವನು. ಅದರಿಂದ ಕೃಷ್ಣೋಪಾಸನೆ ಮಾಡಿ ಇಡೀ ಸಮಗ್ರ ವೇದದ ದರ್ಶನ. ಸೂತ್ರ ವೇದದೆಡೆಗೆ ನಮ್ಮನ್ನು, ವೇದ ಓಪನ್ ಮಾಡಲಿಕ್ಕೆ, ತೆರೀಲಿಕ್ಕೆ ಅವಕಾಶ ಮಾಡಿ ಗೊತ್ತಬೇಕು. ಕೀಲಿಕೈ ಇದ್ದಾಗ ಇದು ಸೂತ್ರ ಹೇಳಿ ಸೂಚನೆ ಕೊಡುತ್ತೆ, ಯಾವ ಕೋಡ್ ಹಾಕಬೇಕು, ಯಾವ ನೆಲೆಯಲ್ಲಿ ಅದನ್ನು ನಿರ್ಣಯಗೊಳಿಸಬೇಕು ಅಂತ. ಅಂತಹ ಸೂತ್ರ ಕೊಟ್ಟಿದ್ದಾರೆ. ಆ ಸೂತ್ರದಿಂದ ಸಮಗ್ರ ವೇದಗಳು, ಸಮಗ್ರ ಅಲ್ಲ ಆದರೂ ಕಾರ್ಷ್ಣಂ ವೇದಂ ಭಾಗವತಂ, ಕೃಷ್ಣ ವೇದ ಅಂತ ಭಾಗವತಕ್ಕೆ ಹೆಸರು. ಕೃಷ್ಣನನ್ನೇ ಹೇಳುತ್ತದೆ, ಕೃಷ್ಣನೇ ಹೇಳ್ತಾ ಇದ್ದಾನೆ. ಅದರಿಂದ ಉದ್ಧವನಿಗೆ ಹೇಳುವಂಥ ಗೀತೆಗಿಂತ, ಭಾರತದ ಗೀತೆಗಿಂತ ಮಿಗಿಲಾದದ್ದು ಉದ್ಧವ ಗೀತೆ ಇದೆ ಭಾಗವತದಲ್ಲಿ. ಅದು ಕೃಷ್ಣನೇ ಹೇಳಿಕೊಳ್ತಾನೆ. ಯೇಷತೆ ಅಭಿಹಿತ ಕೃಷ್ಣ ಬ್ರಹ್ಮವಾದಸ್ಯ ಸಂಗ್ರಹ ಸಮಾಸವ್ಯಾಸ ವಿಧಿನ ದೇವಾನಾಮಪಿ ದುರ್ಗಮ. ಓಯ್ ಉದ್ಧವ ಅಂದರೆ ಬೃಹಸ್ಪತಿ ಆಚಾರ್ಯ ಗುರುಗಳೇ, ಅವನ ಹತ್ರ ಹೇಳುದು, ನಿನಗೆ ನಾನು ಪೂರ ಹೇಳಿದ್ದೇನೆ ಅಂತ. ಯೇಷತೆ ಅಭಿಹಿತ ಕೃಷ್ಣ ಬ್ರಹ್ಮವಾದಸ್ಯ, ಭಗವಂತನ ಬಗ್ಗೆ ಮಾತಾಡುವ ಸಂಗತಿಗಳೆಲ್ಲ ಮುದ್ದೆ ಮಾಡಿ ನಿನಗೆ ನಾನು ಹೇಳಿ ಆಗಿದೆ. ಅವನಿಗೆ ಮುದ್ದೆ ಮಾಡಿದರೆ ಅರ್ಥ ಆಗುತ್ತೆ, ಹೇಳಲಿಕ್ಕೆ ಗೊತ್ತಾಗುತ್ತೆ. ನಮಗೆಲ್ಲಿ ಅರ್ಥ ಆಗಿದೆ? ಇಷ್ಟು ಗೊತ್ತಾಯಿತು ಮುದ್ದೆ ಮಾಡಿ ಹೇಳಿದ್ದಾನೆ ಅಂತ. 1000 ಗಟ್ಟಲೆ ಮಾತುಗಳಿವೆ ಭಗವದ್ಗೀತೆಯಿಂದ 1.5 ಪಟ್ಟು ಶಾಬ್ದಿಕವಾಗಿಯೇ ಇದೆ. ಇನ್ನು ಆರ್ಥಿಕವಾಗಿ ಬಿಡಿ. ಆಚಾರ್ಯರಂತೂ ತುಂಬ ಅರ್ಥಗಳ ವಿಶೇಷತೆಯಲ್ಲಿ ತೋರಿಸಿದ್ದಾರೆ ನಿರ್ಣಯದ ಮೂಲಕ. ಹಾಗಾಗಿ ಸಮಾಸ ವ್ಯಾಸ ವಿಧಿನ ದೇವಾನಾಮಪಿ ದುರ್ಗಮ, ದೇವತೆಗಳು ಹಾತೊರೆಯುವ ವಿಜ್ಞಾನ ಇಲ್ಲಿದೆ, ಅದರಿಂದ ಕೊಟ್ಟಿದ್ದೇನೆ ಅಂತ. ಹಾಗಾಗಿ ಬಹಳ ಅದ್ಭುತವಾದಂತಹ ಚಿಂತನೆ ಕೃಷ್ಣವೇದ ಭಾಗವತ. ಮೊದಲೇ ಹೇಳಿದ್ದೆ, ಎಲ್ಲದರ ಒಂದೇ ಬಗೆ ಅಂತ, ಎಲ್ಲದರ ಮೂಟೆಯಾಗಿ ಹೊನಲಾಗಿ ಕೊನೆಗೆ ಸಾರವಾಗಿ ಸಂಗ್ರಹವಾಗಿ ವೇದವ್ಯಾಸರು ಕೊಟ್ಟ ಕೃತಿ. ನಾನು ಭಾಗವತದ ಪರೀಕ್ಷೆ ಮಾಡಿಸಲಿಲ್ಲ, ಮೊದಲಿಂದ ಹೇಳಲಿಕ್ಕೆ ಹೋಗಲಿಲ್ಲ, ಅದಾಗತ್ತೆ ಬಿಡಿ ಅಂತ. ಹೆಚ್ಚೋ ಜನರಿಗೆ ಭಾಗವತ ಗೊತ್ತಿದೆ. ಆದರೂ ಭಾಗವತ ವೇದವ್ಯಾಸರು ಕೊನೆಗೆ ರಚನೆ ಮಾಡಿತ್ತು. ಭಾರತ ಎಲ್ಲ ಆಯಿತು, 17 ಪುರಾಣಗಳು ಬಂತು. ಮತ್ತು ಸುಮ್ಮನೆ ಕೂತಾಗ ನಾರದರು ಬಂದು, ಯಾಕೆ ಸುಮ್ಮನೆ ಕೂತ್ರಿ, ಏನು ಬೇಸರ ಕಾಣ್ತಾ ಉಂಟಲ್ಲ ಅಂದು ಸುಮ್ಮನೆ ತಮಾಷೆ ಮಾಡಿದರು. ವ್ಯಾಸರು ಹೇಳ್ತಾರೆ, ಇಷ್ಟೆಲ್ಲ ಕೃತಿಗಳ ಕೊಟ್ಟೆ ನಾನು, ಜನ ಏನು ಹೆಚ್ಚು ಎಚ್ಚರಾದಾಗಿ ಕಾಣುವುದಿಲ್ಲ. ಅದಕ್ಕೆ ನಾರದರು ಹೇಳ್ತಾರೆ, ಒಂದೆಡೆಗೆ ಕೃಷ್ಣನ ಬಗ್ಗೆ ಮಾತಾಡಿ ನೀವು,
ಚೆನ್ನಾಗಿ ಹೇಳಿಬಿಡಿ, ಆಗ ಜನರಿಗೆ ಒಮ್ಮೆಲೆ ಎಚ್ಚರ ಆಗ್ಬೋದು ಅಂತ. ಹಾಗೆ ಭಾಗವತ ಶಾಸ್ತ್ರೇ ಸ್ಕಂಧೆ ಪ್ರಕರಣೆ ಅಧ್ಯಾಯೇ ವಾಕ್ಯೆ ಪದೇ ಅಕ್ಷರೆ ಏಕಾರ್ಥಂ ಸಪ್ತದಾ ಜಾನನ್ ಅವಿರೋಧೇನ ಮುಚ್ಯತೆ ಅಂತ. ಹೀಗೆ ಸಪ್ತಾಹ ಅಂದರೆ 7 ಮುಖದಿಂದ ಎಲ್ಲ ಕೃಷ್ಣನ ಬಗ್ಗೆ ಮಾತಾಡಿದ್ದು. ಹಾಗೆ ಚಿಂತನೆ ಮಾಡಲಿಕ್ಕೆ ಬನ್ನಿ, ಆಗ ನಿಜವಾಗಿ ಸಿಗುತ್ತೆ ಜನರಿಗೆ ಅಂತ. ಹಾಗೆ ಕೃಷ್ಣನನ್ನು ಒಂದೆಡೆ ಕಟ್ಟಿ ಹಾಕಿದ ಕೃತಿಯಾಗಿ ಮತ್ತೆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣನನ್ನು ಸೆರೆ ಹಿಡಿದ. ಕೊನೆಗೂ ಹೇಳ್ತಾನೆ ಶೌನಕರ ಪ್ರಶ್ನೆಗೆ, ಕೃಷ್ಣ ಹೊರಟೋದ, ಧರ್ಮ ಸ್ಥಾಪನೆ ಮಾಡಿದ್ದ ಅಂತೇಳಿ, ಈಗ ಎಲ್ಲಿ ಅಂತ. ಈಗ ಭಾಗವತದಲ್ಲಿ ಅಂತ. ಪುರಾಣಾರ್ಕಃ ಅಮುನಾ ಉದಿತಃ ಅಂತ. ಈ ಪುರಾಣ ಸೂರ್ಯ ಕೃಷ್ಣನ ನಂತರದಲ್ಲಿ ಬಂದಿದೆ ಅಂತ. ಹಾಗಾಗಿ ಭಾಗವತ ಕೃಷ್ಣ ಇದ್ದಾಗೆ ಸರ್ವಮೂಲ ಆಚಾರ್ಯರಿದ್ದಾರೆ, ಮಧ್ವರಿದ್ದಾರೆ. ರೂಪಮನ್ಯ ದಿವ ಧನ್ಯಮಾತ್ಮನಃ ಅಂತ ಪಂಡಿತರು ಹೇಳಿದಾಗೆ ಮಧ್ವಾಚಾರ್ಯ ಎಲ್ಲಿದ್ದಾರೆ ಕೇಳಿದರೆ ಮಧ್ವಾಚಾರ್ಯ ಅವರ ಕೃತಿಯಲ್ಲಿದ್ದಾರೆ. ಮೂಲ ಕೃತಿಗಳಲ್ಲಿ ಕೃಷ್ಣ ಇದ್ದಾನೆ, ಅದಕ್ಕೆಲ್ಲದರ ನಿರ್ಣಯ ಕೃತಿಗಳಲ್ಲಿ ಆಚಾರ್ಯರ ಕೃತಿಗಳಲ್ಲಿ ಆಚಾರ್ಯರಿದ್ದಾರೆ. ಹೀಗೆ ವ್ಯಾಸರ ಮತ್ತು ಆಚಾರ್ಯರ ಈ ಇಬ್ಬರ ಸಮನ್ವಯ, ಇಬ್ಬರ ಸಮಾವೇಶ ಅದು ಅತ್ಯಪೂರ್ವವಾದಂತಹ ವಸ್ತು. ಅಂತಹ ಚಿಂತನೆ, ಶಾಸ್ತ್ರ ಅವಲೋಕನ ನಿರಂತರ ಸಾಗಲಿ. ಅದು ಒಂದು ಲೆಕ್ಕದಲ್ಲಿ ದೇವರ ಪೂಜೆ ಆಗಲಿ, ಅದರ ಒಟ್ಟಿಗೆ ಧ್ಯಾನವೂ ನಡೆಯಲಿ ಅನ್ನೋ ನೆಲೆಯಲ್ಲಿ ಇವತ್ತು ಮತ್ತೆ ಕಳೆದ ಚಿಂತನೆಯ ಒಂದು ಕೊಂಡಿಯಾಗಿ ತೋರಿಸಿಕೊಟ್ಟ ಹರಿ ಸರ್ವೋತ್ತಮತ್ವದ ವಾಯು ಜೀವೋತ್ತಮತ್ವದ 2 ಗೆರೆಯ ವಿಶಾಲವಾದ ಅತ್ಯಂತ ಆಳವಾದ ಒಂದು ಅದ್ಭುತವಾದಂತಹ ಇನ್ವೆನ್ಷನ್ ಹೇಳ್ಬೋದು ನಾವು ಒಂದು ದೃಷ್ಟಿಯಿಂದ. ಆ ನೆಲೆಯಲ್ಲಿ ಆ ಸುರಂಗದೊಳಗೆ ಅಪರಂಪಾರವಾದ ನಿಧಿಯೆಡೆಗೆ ನಮ್ಮನ್ನು ಕೊರೆದೊಯ್ದ ಮತ್ತು ಪ್ರೇರಣೆ ಶಕ್ತಿಗಳಿಗೆಲ್ಲ ಮಗದೊಮ್ಮೆ ನನ್ನ ವಂದನೆ ಸಮರ್ಪಿಸಿ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಸಮರ್ಪಣೋಪನ್ಯಾಸದ ಮಾಲಿಕೆಯಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದ